ನಮ್ಮ ಶಾಲೆಯ ಮನೆ ಮನೆ ಗಮಕ ಕಾರ್ಯಕ್ರಮ ಇವತ್ತಿಂದ ಆರಂಭ ಆಗ್ತಾ ಇದೆ. ಮೊಟ್ಟ ಮೊದಲನೇ ಕಾರ್ಯಕ್ರಮ ವ್ಯಾಖ್ಯಾನದಲ್ಲಿ ನಮ್ಮ ಅಧ್ಯಕ್ಷರು ಶ್ರೀಯುತ ಅಚ್ಯುತ ಅವಧಾನಿಗಳು, ವಾಚನದಲ್ಲಿ ರಾಜೀವ್ ಕೌಶಿಕ್ ಅಂತ ಬೆಂಗಳೂರಿನವರು, ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಹತ್ರ ಗಮಕ ಅಭ್ಯಾಸವನ್ನು ಶುರು ಮಾಡಿ ಸುಮಾರು 2.5 ವರ್ಷ ಆಗಿದೆ. ಮೊಟ್ಟ ಮೊದಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಅದನ್ನೆಲ್ಲ ನಾವು ಚೆನ್ನಾಗಿ ಅವರ ವಾಚನವನ್ನು ಕೇಳಿ ಆನಂದ ಪಡೋಣ. ಆ ಕಾರ್ಯಕ್ರಮದ ನಂತರ ಈ ಕಾರ್ಯಕ್ರಮದ ಒಂದು ವಂದನಾರ್ಪಣೆಯನ್ನು ಆಮೇಲೆ ಮಾಡೋಣ. இப்போ செக் வரேன்னு உண்டு. ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ, ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ, ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದಾನತ ಜನವ ಗದುಗಿನ ವೀರನಾರಾಯಣ, ಆನತ ಜನವ ಕಾವುದು ಗದುಗಿನ ವೀರನಾರಾಯಣ. ವಂದಿತಾಮಳ ಚರಿತನು ಅಮರಾನಂದ, ಯದುಕುಲ ಚಕ್ರವರ್ತಿಯ ಕಂದ, ನತ ಸಂಸಾರ ಕಾನನ ಘನ ದವಾನಳನು, ನಂದನಂದನ ಸನ್ನಿಭನು ಸಾನಂದದಿಂದಲೇ ನಮ್ಮುವನು ಕೃಪೆಯಿಂದ ಸಲಹುಗೆ, ನಮ್ಮುವನು ಕೃಪೆಯಿಂದ ಸಲಹುಗೆ, ದೇವ ಜಗದಾರಾಧ್ಯ ಗುರುರಾಯ, ಖುಷಿ ಪಾರಿ ವೈರಿ ಭಟ ಸಂವರ್ತನೂತನ ಭೈರವನು, ಕಲಿಪಾರ್ಥ ಸಮರೋದ್ಧಾರ ಸಾರಥಿಯಾದನಂದು ವಿರಾಟನಂದನಗೆ, ವೈರಿ ಭಟ ಸಂವರ್ತನೂತನ ಭೈರವನು, ಕಲಿಪಾರ್ಥ
ಸಮರೋದ್ಧಾರ ಸಾರಥಿಯಾದನಂದು ಕಲಿಪಾರ್ಥ ಸಮರೋದ್ಧಾರ ಸಾರಥಿಯಾದನಂದು ವಿರಾಟನಂದನಗೆ ಓಂ ತಾನಿ ವಿದುರ್ಬ್ರಾಹ್ಮಣ ಯೇ ಮನೀಷಿಣಃ ಗುಹಾತ್ರೆ ನಿನಿಹಿತಾನೇಂಗಯಂತೆ ತುರೇಯಂ ವಾಚೋ ಮನುಷ್ಯಾ ವದಂತಿ. ಶಾರದಾ ಶಾರದಾಂಭೋಜವದನಾ ವದನಾಲಯೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಃ ಸನ್ನಿಧಿಂ ಕ್ರಿಯಾತ್. ಸದಾತ್ಮಧ್ಯಾನನಿಷ್ಠಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ಮೌಳೋ ಗಂಗಾ ಶಶಾಂಕೌ ಕರಚರಣತಲೆ ಶೀತಲಾಂಗಾ ಭುಜಂಗಾಃ ವಾಮೇ ಪಾರ್ಶ್ವೇ ದಯಾರ್ದ್ರಾ ಹಿಮಗಿರಿ ದುಹಿತಾ ಚಂದನಂ ಸರ್ವಗಾತ್ರೆ. ಇತ್ತಂ ಶೀತಂ ಪ್ರಭೂತಂ ತವ ಕನಕ ಸಭಾನಾಥ ಸೋಢುಂ ಕ್ವ ಶಕ್ತಿಃ ಚಿತ್ತೆ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ. ಒಬ್ಬ ಭಕ್ತ ಆ ಪರಮೇಶ್ವರನ್ ಸ್ತುತಿ ಮಾಡ್ತಾ ಇದ್ದಾನೆ. ದೇವ, ಎಂಥ ಕಾಲ ಬಂದ್ಬಿಡ್ತಪ್ಪ, ನಾನು ಉಳಿಯೋ ಹಾಗಿಲ್ಲ, ನೀನು ಉಳಿಯೋ ಹಾಗಿಲ್ಲ. ನಿನಗೋ ಶೀತಜ್ವರ ಬಂದುಬಿಡುತ್ತೆ, ಶೀತಜ್ವರದಿಂದ ನೀನು ಉಳಿಯೋದಿಲ್ಲ. ನನಗೋ ಉಷ್ಣಜ್ವರ, ಉಷ್ಣಜ್ವರದಿಂದ ನಾನು ಉಳಿಯೋದಿಲ್ಲ. ಕಾರಣ ಏನು ಅಂತಂದ್ರೆ ಮೌಳೋ ಗಂಗಾ ಶಶಾಂಕೋ, ಅತ್ಯಂತ ಔದಾರ್ಯ, ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದೀಯ. ಯಾವುದನ್ನ? ಗಂಗೆ ಚಂದ್ರ ಎರಡೂ ತಂಪು. ಹಿಮವೇ ಕರಗಿ ನೀರಾಗಿ ಬರುವಂತಹ ಜಗನ್ಮಾತೆ ಜಾಹ್ನವಿ ಗಂಗೆಯೂ ತಂಪು. ಶೀತಾಂಶು ಅಂತ ಚಂದ್ರನಿಗೆ ಹೆಸರು. ಶೀತವಾದಂತಹ ಕಿರಣವನ್ನು ಸುರಿಸ್ತಾ ಇರ್ತಾನೆ ಆ ಚಂದ್ರನೂ ತಂಪು. ಮೌಳೋ ಗಂಗಾ ಶಶಾಂಕವು ಕರಚರಣ ತಲೆ ಶೀತಲಾಂಗ ಭುಜಂಗಾ. ನೀನೋ ಸರ್ಪಭೂಷಣ, ಹಾವನ್ನೇ ಆಭರಣವಾಗಿ ಹಾಕೊಂಡ್ಬಿಟ್ಟಿದ್ಯಾ. ಬೇರೆ ನೆಕ್ಲೆಸ್ ಇಲ್ಲ, ಬ್ರೇಸ್ಲೆಟ್ ಇಲ್ಲ, ಹಾವನ್ನೇ ಕತ್ತಿಗೆ ಕೈಯಿಗೆ ಎಲ್ಲ ಕಡೆಗೂ ಸುತ್ಕೊಂಡ್ಬಿಟ್ಟಿದ್ಯಾ. ಆ ಹಾವು ಶೀತ ರಕ್ತ ಪ್ರಾಣಿ, ತಂಪಾಗಿರುತ್ತೆ, ಅದೂ ಶೀತ. ವಾಮೇ ಪಾರ್ಶ್ವೇ ದಯಾರ್ದ್ರ ಹಿಮಗಿರಿ ದುಹಿತ ಚಂದನಂ ಸರ್ವಗಾತ್ರೆ. ಇನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ಗಿರಿಜೆ ಇದ್ದಾಳೆ ಜಗನ್ಮಾತೆ. ಅವಳನ್ನ ಎಷ್ಟು ಹತ್ರ ಇಟ್ಕೊಂಡಿದೀಯ ಅಂದ್ರೆ ನಿನ್ನ ಅರ್ಧ ದೇಹವನ್ನೇ ಕೊಟ್ಟು ಬಿಟ್ಟಿದೀಯ. ಅವಳೋ ನೆನೆದು ಹೋಗ್ಬಿಟ್ಟಿದ್ದಾಳೆ. ಯಾವುದರಿಂದ ನೆನೆದಿದ್ದಾಳೆ ಅಂತಂದ್ರೆ ದಯೆಯಿಂದ, ಕಾರುಣ್ಯದಿಂದ ಆರ್ದ್ರಳಾಗಿಬಿಟ್ಟಿದ್ದಾಳೆ. ಒಂದು ಇನ್ನೊಂದೇನು? ಹಿಮಗಿರಿ ದುಹಿತ. ಆಕೆ ಯಾರೋ? ಹಿಮವಂತನ ಮಗಳು, ಹಿಮಪರ್ವತದ ಮಗಳು ಆಕೆ. ಹಿಮವತ್ ಪರ್ವತದ ಶೀತ ಆಕೆಯಲ್ಲೂ ಇದೆ, ಅವಳೂ ಶೀತ. ಮತ್ತೆ ನೀನು ಭಕ್ತರು ಬಿಡಬೇಕಲ್ಲಪ್ಪ, ದಿನಮೂ ರುದ್ರಾಭಿಷೇಕ ಮಾಡಿ ಚೆನ್ನಾಗಿ ಗಂಧ ಹಚ್ಚಿಬಿಡ್ತಾರೆ. ಆ ಗಂಧವೂ ಶೀತ. ಸ್ವಾಮಿ, ಇತ್ತಂ ಶೀತಂ ಪ್ರಭೂತಂ, ಇಷ್ಟೆಲ್ಲ ಶೀತವಾಗಿ ನೀನು ಉಳಿತೀಯ ದೇವ? ಉಳಿಯೋದಿಲ್ಲಪ್ಪ, ಬದುಕೋಕೆ ಸಾಧ್ಯ ಇಲ್ಲ. ಶೀತಜ್ವರ ಬಂದ್ಬಿಡುತ್ತೆ ಸ್ವಾಮಿ, ನಾನೂ ಉಳಿಯೋದಿಲ್ಲ. ಯಾಕೆ? ಸಂಸಾರ ತಾಪತ್ರಯ, ಆ ಸಂಸಾರದ ಉಷ್ಣ, ಕಾಮ ಕ್ರೋಧ ಮದ ಮಾತ್ಸರ್ಯ, ಅದರ ತಾಪ ಧಗೆ, ಉಷ್ಣಜ್ವರ ಬಂದು ನಾನು ಉಳಿಯೋದಿಲ್ಲ. ದೇವ, ಒಂದು ಉಪಾಯ ಇದೆ ನೋಡಿ, ಅದೊಂದು ಮಾಡಿದ್ರೆ ನಾನು ಬದುಕ್ತೀನಿ, ನೀನು ಬದುಕ್ತೀಯ. ಅದೊಂದೇ ಉಳಿದಿರುವಂಥದ್ದು. ಏನು ಅಂತಂದ್ರೆ, ಒಂದು ಕೆಲಸ ಮಾಡಿಬಿಡು. ಶೀತವಾದಂತಹ ನೀನು ಅತ್ಯುಷ್ಣವಾದಂತಹ
ನನ್ನ ಹೃದಯ ಕಮಲದಲ್ಲಿ ಶಾಶ್ವತವಾಗಿದ್ದುಬಿಡು. ನಿನ್ನ ಶೀತದಿಂದ ನನ್ನ ಉಷ್ಣ ನಿವಾರಣೆ ಆಗುತ್ತೆ, ನನ್ನ ಉಷ್ಣದಿಂದ ನಿನ್ನ ಶೀತ ನಿವಾರಣೆ ಆಗುತ್ತೆ. ನೀನು ಬದುಕ್ತೀಯ, ನಾನು ಬದುಕ್ತೀನಿ. ಹಾಗಾಗಿ ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಇದ್ಬಿಡು. ಇಲ್ಲೇ ಹೋಗಿ ನೀ ಉಳಿಯೋಲ್ಲ ಅಂತ, ಇಲ್ಲೇ ಹೋದ್ರೆ ನೀ ಉಳಿಯೋಲ್ಲ, ನನ್ನ ಹೃದಯ ಕಮಲದಲ್ಲಿ ಬಂದು ನಿಂತು ಬಿಡು ದೇವ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಂತಹ ಜಗದೀಶ್ವರ ಸರ್ವಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಈ ಕುಮಾರವ್ಯಾಸನಲ್ಲಿ ಈ ಉತ್ತರನ ಭಾಗ ಇದೆಯಲ್ಲ, ಹಾಸ್ಯದ ಗಟ್ಟಿ. ನಮ್ಮಲ್ಲಿ ಒಂದು ಮಾತಿದೆ, ಆತ್ಮ ಪ್ರಶಂಸೆ ಮಾಡಿಕೊಳ್ಳುವಂಥದ್ದು ಆತ್ಮಹತ್ಯೆಗೆ ಸಮ. ಸಭೆಯಲ್ಲಿ ಇನ್ನೊಬ್ಬರ ನಿಂದೆ ಮಾಡೋದು ಅವರನ್ನು ಕೊಂದಂತೆ. ಇನ್ನೊಬ್ಬರ ನಿಂದೆಯನ್ನು ಮಾಡ್ಕೋಬಾರ್ದು, ಆತ್ಮ ಪ್ರಶಂಸೆಯನ್ನು ಮಾಡ್ಕೋಬಾರ್ದು ಅಂತ. ಪಾಪ ಉತ್ತರ ಕುಮಾರ, ಇಬ್ರು ಮೊದಲು ಮಕ್ಕಳಿದ್ರು ವಿರಾಟನಿಗೆ, ಇಬ್ರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವ ಮೂರನೇವನು, ಮುದ್ದು ಮಗ, ನೋಡೋದಕ್ಕೂ ಮುದ್ದಾಗಿ ಇದ್ದ. ಹಾಗಾಗಿ ಚೆನ್ನಾಗಿ ಪ್ರೀತಿ ವಾತ್ಸಲ್ಯದಿಂದ ಹೊತ್ತಿಗೆ ಏನು ಬೇಕೋ ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಕೊಟ್ಟು ಬಳಸ್ಬಿಟ್ಟಿದ್ದಾರೆ. ಅವ ಮೊದ್ದಾನೇ ಆಗ್ಬಿಟ್ಟಿದ್ದಾನೆ, ಏನೂ ಲೋಕಜ್ಞಾನವಿಲ್ಲ. ಆದ್ರೆ ತನ್ನನ್ನೇ ತಾನು ಸರ್ವಜ್ಞ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾನೆ. ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಪಾಂಡವರು ದಕ್ಷಿಣ ದಿಕ್ಕಿಗೆ, ವಿರಾಟನಗರಿಯ ದಕ್ಷಿಣ ದಿಕ್ಕಲ್ಲಿ ಗೋವುಗಳನ್ನು ಅಪಹರಣ ಮಾಡೋದಕ್ಕೆ ಆಕ್ರಮಣ ಮಾಡಿದ್ದಾರೆ. ವಿರಾಟ ವಯಸ್ಸಾಗಿದೆ ಅವನಿಗೆ, ಅವನು ಅಲ್ಲಿ ಯುದ್ಧಕ್ಕೆ ಹೋಗಿದ್ದಾನೆ. ಯುದ್ಧದಲ್ಲಿ ಭೀಮಾದಿಗಳ ಸಹಾಯದಿಂದ ಗೆದ್ದಿದ್ದಾನೆ, ಅಲ್ಲೇ ರಾತ್ರಿ ಉಳ್ಕೊಂಡಿದ್ದಾನೆ. ಇನ್ನು ಕೌರವರು ಏನು ಮಾಡಿಬಿಟ್ರು, ಇದೇ ಸಂದರ್ಭವನ್ನು ನೋಡಿಕೊಂಡು ಉತ್ತರ ದಿಕ್ಕಿನಿಂದ ಆಕ್ರಮಣ ಮಾಡಿಬಿಟ್ರು. ಉತ್ತರದ ಗೋವುಗಳನ್ನೆಲ್ಲ ಹಿಡಿದು ಬಿಟ್ಟಿದ್ದಾರೆ. ಆ ಕಾಲಕ್ಕೆ ಗೋವುಗಳೇ ಸಂಪತ್ತು, ರಾಜ್ಯದ ಕೀರ್ತಿ ಕಳಶ. ಎಷ್ಟು ಗೋವುಗಳು! ನಾನು ನೋಡ್ತಾನೆ, ನಮ್ಮೂರಲ್ಲೇ ಸುಮಾರು 100-150 ಹಸುಗಳಿತ್ತು. ಎಲ್ಲರ ಮನೆಯನ್ನು ಸೇರಿಸಿ ಒಂದೊಂದು ಮನೆಯಲ್ಲೂ 10-15 ಹಸುಗಳು. ಭಾರೀ ಗೋ ಸಂಪತ್ತು. ಗೋವುಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಆ ಗೋಪಾಲಕರಿದ್ದಾರಲ್ಲ, ಸಾಧಾರಣರಲ್ಲ ನೋಡಿ. ಎಂಥ ಧೈರ್ಯ, ಎಷ್ಟು ರಾಷ್ಟ್ರಭಕ್ತಿ. ದೊಡ್ಡ ಸೈನ್ಯ ಬಂದಿದೆ, ಅತಿರಥ ಮಹಾರಥರೆಲ್ಲ ಬಂದಿದ್ದಾರೆ ಯುದ್ಧಕ್ಕೆ. ಗೋವುಗಳನ್ನು ಹಿಡಿದರೆ ಹಿಮ್ಮೆಟ್ಟದೆ ಯುದ್ಧ ಮಾಡಿದಂತೆ. ಎಲ್ಲಾದರೂ ಉಂಟೆ ಗೋಪಾಲಕರಲ್ಲಿ ಸೈನ್ಯವೆಲ್ಲಿ? ಅದು ಹಸ್ತಿನಾವತಿಯ ಸೈನ್ಯ ಅಂದ್ರೆ ಏನು, 11 ಅಕ್ಷೋಹಿಣಿ ಸೈನ್ಯ ಬಂದಿದೆ ಅಲ್ಲಿ. ಗೋಪರ ಸೇನೆ ಅಂದ್ರೆ ಗೋಪರ ಗುಂಪು ಧೂಳಿಪಟವಾಗಿಬಿಡುತ್ತೆ. ಆ ಸಂದರ್ಭಕ್ಕೆ ಗರುವ ಗೋವರನ್ನ ನೋಡಿ ಆ ಕೌರವರು, ಗರುವ ಗೋವರು ಹುಯಿಲಿಗೆ ಹರಿದು ಕೆಡೆದರು. ಗರುವ ಗೋವರು ಹುಯಿಲಿಗೆ ಹರಿದು ಕೆಡೆದರು. ರಾಯ ಮೋಹರ ತೆರಳಿ ತುರುಗಳ ಹಿಡಿದು ಹಿಂದಿಕ್ಕಿದರು ಕಾಳಗಕ್ಕೆ. ಬಿರುದರನು ಬರಹೇಳು ಹೋಗೆನೆ. ಕರದ ಬಿಲ್ಲನು ಬಿಸುಟು ಬದುಕಿದ ಶಿರವ ತಡವುತ್ತಾ. ಗೋವನೊಬ್ಬನು ಪುರಕ್ಕೆ ಹರಿತಂದ. ಕಥಾಭಾಗ ಏನು ಅಂತಂದ್ರೆ, ವೈರಿಭಟ ಸಂವರ್ತ ನೂತನ ಭೈರವನ್. ಶತ್ರು ಭಟರಿಗೆ ಸಂವರ್ತಾಗ್ನಿ ಅಂತಿರುವಂತಹ ನೂತನ ಭೈರವ ಅಂತಾನೆ ಕವಿ. ಅಂದ್ರೆ ಇಷ್ಟು ವರ್ಷ ವನವಾಸ, ಅಜ್ಞಾತವಾಸ, ಆ ಕಿಚ್ಚು ಅರ್ಜುನನ ಹೃದಯದಲ್ಲಿದೆ, ಅದರಿಂದ ಹೊರಟಿದ್ದಾನವನು. ಹಾಗಾಗಿ ಬರೇ ಭೈರವನಲ್ಲ, ಬರೇ ಭೈರವನೇ ಉಗ್ರ, ಇವನು ಹೊಸ ಭೈರವ, ಫ್ರೆಶ್. ಇನ್ನು ಹೇಗಿರಬಹುದು ಕೆಚ್ಚು? ಅಂಥ ಅರ್ಜುನ ಯುದ್ಧಕ್ಕೆ ತರ್ತಾ ಇದ್ದಾನೆ. ವಿರಾಟನ ಮಗನಾದಂತಹ ಉತ್ತರನಿಗೆ ಸಾರಥ್ಯವನ್ನು ವಹಿಸಿದ ಅಂತ ಹೇಳಿ ಗೋಪರು ಯುದ್ಧ ಮಾಡಿದ್ರು. ಹರಿಹಂಚಾಗಿ ಹೋಗ್ಬಿಟ್ರು. ಕೌರವರು ಒಬ್ಬ ಗೋಪನನ್ನು ಹಿಡಿದ್ರಂತೆ, ಪ್ರಾಣ ತೆಗೆಯಲಿಲ್ಲ. ಸುದ್ದಿ ಕೊಡೋಕೊಬ್ಬ ಹೋಗಲಿ ಅಂತ ಹೇಳಿ ಅವನನ್ನು ಹಿಡಿದಿದ್ದಾರೆ. ಹಿಡಿದು ಅವನ ಮೂಗಿಗೆ ಸುಣ್ಣ ಬೆಳೆದರಂತೆ, ಅಪಮಾನ ಮಾಡಬೇಕು ಅಂತ.
ಮೂಗಿಗೆ ಸುಣ್ಣವನ್ನು ಬಡಿದು, ಅಪ್ಪ ಹೋಗು, ಯಾರಾದರೂ ವೀರರಿದ್ರೆ, ನಿಮ್ಮ ರಾಜ್ಯದಲ್ಲಿ ಯಾರಾದರೂ ಗಂಡಸರಿದ್ರೆ ಅವರನ್ನು ಯುದ್ಧಕ್ಕೆ ಕರ್ಕೊಂಡು ಬಾ, ತೊಲಗು ಅಂತ ಹೇಳಿ ನೂಕಿದ್ರು. ಅವನಿಗೆ ಏನು ಸೈನ್ಯ ಎಷ್ಟಿದೆ, ಆನೆ ಕುದುರೆ ಬಂದವರು ಎಂಥವರು, ಭೀಷ್ಮಾದಿ ಮಹಾವೀರರು ಬಂದುಬಿಟ್ಟಿದ್ದಾರೆ, ಗರ ಬಡಿದು ಬಿಟ್ಟಿತ್ತು. ತೊಲಗು ಅಂತ ನೂಕಿದ್ರು. ನೂಕದ ಕೂಡಲೇ ತಲೆ ಮುಟ್ಕೊಂಡಂತವನು, ಸದ್ಯ ತಲೆ ಉಳಿದಿದೆ, ಬದುಕಿದ್ದೇನೆ, ತಲೆ ಇದೆ ಅಂದ್ರೆ ನಾನು ಬದುಕಿದ್ದೇನೆ, ಅನುಕೂಲ ಆಯಿತು. ಇಂಥ ವಿಷಯವನ್ನ ಸ್ವಾಮಿಗಳಿಗೆ ಹೇಳುವಂತಹ ಒಂದು ಸದವಕಾಶ ಸಿಕ್ತು. ನಮ್ಮ ಪ್ರಭುವನ್ನ ಎಚ್ಚರಿಸಬೇಕು ಅಂತ ಹೇಳಿ ಪಾಪ ಏನು ಗಾಯ ಆಗಿ ರಕ್ತ ಸುರಿತಾ ಇದೆ, ಒದ್ದಾಡ್ಕೊಂಡು ಓಡೋಡಿ ಬರ್ತಾ ಇದ್ದಾನೆ. ನಗರಕ್ಕೆ ಬಂದ, ಕೋಟೆ ದಾಟಿದ, ಅರಮನೆಗೆ ಹೋದ. ವಿರಾಟ ಮಹಾಪ್ರಭುಗಳು ಇಲ್ಲ. ಅಧಿಕಾರವಲ್ಲ ಯಾರದ್ದೀಗ? ನಮ್ಮ ಉತ್ತರ ಕುಮಾರ ಸಾರ್ವಭೌಮರದ್ದು. ಎಲ್ಲಿ ಸಿಗ್ತಾರ ಅವರು ಅಂತಂದ. ಅಲ್ಲಿ ಮೇಲೆ ಅಂತಃಪುರಕ್ಕೆ ಹೋಗ್ಬೇಕು ಅಂದ್ರು. ಸರಿ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ, ವೀರಾಗ್ರಣಿ ಶ್ರೀ 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 ಉತ್ತರ ಕುಮಾರ ಕಂಠೀರವರ ಸನ್ನಿಧಾನಕ್ಕೆ ದಾರಿ ಅಂತ ಒಂದು 10 ಬೋರ್ಡು ನೋಡ್ಕೊಂಡು ಹೋದ. ಅಲ್ಲಿ 3ನೇ ಮಾಡಿ ದೊಡ್ಡ ಸಭೆ ಪೂರ್ತಿ ಹೆಂಗಸು ಏನು ತುರ್ಕೊಂಡ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ಆಸನ, ಏನು ಒಂದ್ ಕಡೆ ಜಿಲೇಬಿ, ಒಂದ್ ಕಡೆ ಬೋಂಡ, ಇನ್ನೊಂದು ಕಡೆ ಹಪ್ಪಳ, ಇನ್ನೊಂದು ಕಡೆ ಬೇರೆ ಬೇರೆ ಪಾನೀಯಗಳು ಎಲ್ಲವನ್ನೂ ಇಟ್ಟುಬಿಟ್ಟಿದ್ದಾರೆ. ಗಳಿಗೆಗೆ ಒಬ್ಬೊಬ್ರು ಹೋಗಿ ತಿನ್ನಿಸ್ತಾರೆ. ಡ್ಯಾನ್ಸ್, ನೃತ್ಯ, ನಾಟಕ, ಹಸೆ ಎಲ್ಲ ನಡೀತಾ ಇದೆ. ಆಗಾಗ ಒಬ್ಬೊಬ್ರು ಬಂದು ಹೊಗಳ್ತಾರೆ, ಸ್ವಾಮಿ ನೀವು ಅಂಥವ್ರು ಅಂತ ಹೇಳಿ. ಇವ ಸಂತೋಷ ಆಗಿ ಹೊಗಳದಾಗ ಮೈಯಲ್ಲಿರೋ ಆಭರಣಗಳೆಲ್ಲ ತೆಗೆದು ಕೊಡ್ತಾ ಇದ್ದಾನೆ. ನೋಡ್ದ ಗೋಪ, ಛೇ 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 ಛೇ, ಇಂಥ ಆಪತ್ತಲ್ಲಿ ಉತ್ತರ ಕುಮಾರರು ಹೀಗಿದ್ದಾರಲ್ಲ ಅಂತ ಬಹಳ ಬೇಸರವಾಗ್ಬಿಡ್ತು ಅವನು. ಸ್ವಲ್ಪ ಉತ್ಸಾಹ ಬರಬೇಕು ನಮ್ಮ ಉತ್ತರ ಕುಮಾರರಿಗೆ ಅಂತ ಹೇಳಿ ಅಲ್ಲಿ ಬಾಗಿಲಿಂದ ನೋಡಿದವನೇ, ಸ್ವಾಮಿ ನಮಸ್ಕಾರ, ಹೇಳಿ ಮೊನ್ನೆಯ ಗಂಡರಾಗಿ ಯುದ್ಧ ಬಂದಿದೆ ಅಂತ ಕೂಕೊಂಡೇ ಬಂದ ಅವನು. ಏಳು ಮೊನ್ನೆಯ ಗಂಡನಾಗೋ ನೃಪಾಲ, ಕೌರವರಾಯ ತುರುಗಳ ಕೋಳ ಹಿಡಿದನು. ಎಲೆ ನೃಪಾಲ ನೀಯೇಳು ಮೊನ್ನೆಯ ಗಂಡನಾಗು, ಸೇನೆ ಬಂದುದು ಧರಣಿಯ ಗಲದಲ್ಲಿ, ದಾಳಿ ಬರುತ್ತಿದೆ ಕರೆಸಿಕೋ ನಿನ್ನಾಳು ಕುದುರೆಯ, ರಾಣಿವಾಸದ ಗೂಳೆಯವ ತೆಗೆಸು ಎಂದು ನುಡಿದನು ಭಿನ್ನಗದ ಬಿರುವ. ಸ್ವಾಮಿ ಹೇಳಿ, ಮೊನ್ನೆಯ ಗಂಡರಾಗಿ ಸಾಮಂತರನ್ನೆಲ್ಲ ಕರೆಸ್ಕೊಳ್ಳಿ, ಯುದ್ಧಕ್ಕೆ ತಯಾರಿ ಮಾಡಿ, ಆಳು ಕುದುರೆಗಳನ್ನ ಬಾಗಿಲಿಗೆ ಬರ ಹೇಳಿ. ಸ್ವಾಮಿ ದಾಳಿ ಬರ್ತಾ ಇದೆ, ಸಾಧಾರಣವಾದ ಸೈನ್ಯವಲ್ಲ, ಧರಣಿ ಅಗಲಕ್ಕೆ ಬಂದಿದೆ ಅಂತ. ನೋಡಿ ಅವನ ಪ್ರಜ್ಞೆ ಹೇಗಿದೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ದ, ಬಂದಿರೋ ಶತ್ರುಗಳ ಪ್ರಮಾಣವನ್ನು ಹೇಳ್ದ. ಅವನು ಎಷ್ಟು ಪ್ರಮಾಣದಲ್ಲಿ ಬಂದಿದೆ, ಹೇಗೆ ತಯಾರಿ ಮಾಡಿಕೊಳ್ಬೇಕು, ಏನೇನು ಮಾಡ್ಕೋಬೇಕು ಎಲ್ಲವನ್ನೂ ಹೇಳಿ, ಸ್ವಾಮಿ ಒಂದು ಸ್ವಲ್ಪ ಹೊತ್ತು ಈ ನಿಮ್ಮ ಗುಂಪಿದೆಯಲ್ಲ ಅದನ್ನು ಬರ್ಖಾಸ್ತು ಮಾಡಿ ಇದ್ದವನು. ನಿಮ್ಮ ಸಭೆ ಸ್ವಲ್ಪ ಬರ್ಖಾಸ್ತು ಮಾಡಿ, ನಾವೆಲ್ಲ ಉಳಿದ್ರೆ ನಾಳೆ ಇಟ್ಕೋಬಹುದು, ನಾವೇ ಉಳಿದೆ ಹೋದ್ರೆ ನಾಳೆ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಸ್ವಲ್ಪ ಸರಿಸಿ, ಶತ್ರು ಸೈನ್ಯ ಬಂದುಬಿಟ್ಟಿದೆ, ಗೋವುಗಳನ್ನು ಹಿಡಿದು ಬಿಟ್ಟಿದ್ದಾರೆ ದುಷ್ಟರು ಅಂತ ಹೇಳಿ 2 ವಿಚಾರ ಹೇಳ್ತಾನೆ. ಅವನ ಬುದ್ಧಿವಂತಿಕೆ ಹೇಗಿದೆ ಅಂತ, ನಿಮಗೆ ಹೊರಗಡೆ ಹೋಗಿ ಯುದ್ಧ ಮಾಡುವಂತಹ ತಾಕತ್ತು ಯೋಗ್ಯತೆ ಇದ್ರೆ ಸೈನ್ಯ ತಗೊಂಡು ಹೊರಡಿ, ಇಲ್ಲದೆ ಹೋದರೆ ಕೋಟೆ ಬಿಗಿ ಮಾಡ್ಕೊಳ್ಳಿ, ಕೋಟೆ ಬಾಗಿಲು ಹಾಕಿಸಿ, ಬಿಲ್ಗಾರರನ್ನು ಕೋಟೆ ಮೇಲೆ ನಿಲ್ಲಿಸಿ ಎಲ್ಲ ತಯಾರಿ ಮಾಡ್ಕೊಳ್ಳಿ, ಸ್ವಾಮಿ ಹೇಳಿ ಅಂತ ಅಂದುಬಿಟ್ಟ. ಅನ್ನೋಣ ಉತ್ತರ ಕುಮಾರರು ಹೀಗೆ ಕೂತಿದ್ರು. ಏನಂದೆ ಅಂದರು,
ನಡೀಲಿ ನಡೀಲಿ. ಹಾಗೆ ಮೇಲಿಂದ ಕೆಳಗಿನವರೆಗೂ ನೋಡಿದ್ರು ಆ ಗೋಪನನ್ನ. ಮೂಗಿನ ಮೇಲೆ ಬಿಳಿ ಕಾಣಿಸ್ಬಿಡ್ತು. ಅಪ್ಪ ಅದೆಲ್ಲ ಆಮೇಲೆ ಮಾತಾಡೋಣ, ನಿನ್ನ ಮೂಗಿನ ಮೇಲೆ ಬೆಳ್ಳಗಾಗಿದೆಯಲ್ಲ ಯಾಕೆ ಅಂದ ಅವ. ಕುಮಾರವ್ಯಾಸನ ಶಕ್ತಿ ನೋಡಿ, ಒಂದೇ ಪ್ರಶ್ನೆಯಲ್ಲಿ ಉತ್ತರ ಕುಮಾರನ ಯೋಗ್ಯತೆ ಪೂರ್ತಿ ಹಿಡಿದಿಟ್ಬಿಟ್ಟಿದ್ದಾನೆ. ಯುದ್ಧ ಮಾಡಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿನ್ನ ಮೂಗು ಬೆಳ್ಳಿಗಿದೆ, ಕಪ್ಪಗಿದೆ, ನಿನ್ಗೆ ತಲೆ ಸರಿಯಾಗಿಲ್ಲ, ಯಾರಾದರೂ ಕೇಳ್ತಾರಿಯೇ? ಇದು ವಿವೇಕಿಯ ಲಕ್ಷಣವೇ? ಇದು ವೀರನ ಲಕ್ಷಣವೇ? ನಿನ್ನ ಮೂಗೆಲ್ಲ ಬೆಳ್ಳಗಾಗ್ಬಿಟ್ಟಿದೆಯಲ್ಲೋ, ಯಾಕೋ, ಏನಾಯ್ತೋ? ಮೊದ್ಲು ಅದನ್ನು ಹೇಳು. ಸ್ವಾಮಿ ಅದಾಮೇಲೆ ಇರಲಿ, ಅಪಮಾನ ಮಾಡಬೇಕು ಅಂತ ಕಳಿಸಿದ್ದಾರೆ, ತಾವು ಏಳಿ ಎಂದು ಬಿಟ್ಟ. ಏಳಿ ಯಾರಿಗೆ? ಉತ್ತರ ಕುಮಾರ ಸಾರ್ವಭೌಮರಿಗೆ ಏಳಿ. ಈವರೆಗೆ ನಮ್ಮಪ್ಪನೇ ಆ ಮಾತು ಹೇಳಿಲ್ಲ. ಒಬ್ಬ ಯಕ್ಕಷ್ಟಿತ್ತು ಅಯೋಗ್ಯ ಗೊಲ್ಲ ಏಳಿಯದು ಬಿಟ್ಟಲ್ಲ ನನ್ನನ್ನ. ಸಿಟ್ಟು ಬಂದ್ಬಿಡ್ತು. ನೂಗ್ರೋ ಇವನನ್ನ, ಈ ಕುಣಿಯನ್ನ ಅಂದವ. ಎನಿತು ಬಲಘನವಾದೊಡೇನು ಅದು ನಿನಗೆ ಗಹನವೇ ಜಿಯ. ಎನಿತು ಬಲಘನವಾದೊಡೇನು ಅದು ನಿನಗೆ ಗಹನವೇ ಜಿಯ. ಜಗದಲ್ಲಿ ದಿನ ಬನಿದಿರಲಿ ದಿಟ್ಟತನವೇ ತಮದಗಾವಳಿಗೆ. ಬಿನುಗುರಾಯರ ಬಿಂಕ ಗೋವರ ಮೊನೆಗೆ ಮೆರೆದೊಡೆ ಸಾಕು. ನಿಂದಿರು ಜನಪ ತೋರಿಸು ಕೈಗುಣವ. ಜನಪ ತೋರಿಸು ನಿನ್ನ ಕೈಗುಣವ ಕೌರವನ ಥಟ್ಟಿನಲಿ. ನೂಕ್ರೋ ಆ ಕುಣಿಯನ್ನ. ಪಾಪಿ ಪ್ರಾಣ ಉಳಿಸ್ಕೊಂಡು ಹೆಂಡತಿ ಮಕ್ಕಳನ್ನು ನೋಡಬೇಕು ಅನ್ನೋ ಆಸೆಯಿಂದ, ಅವರ ಮೇಲಿನ ಮೋಹದಿಂದ ರಾಷ್ಟ್ರದ್ರೋಹವನ್ನು ಮಾಡಿ ಓಡಿ ಬಂದಿದ್ದಾನೆ ಇವನು. ಪಾಪ ಪ್ರಾಣ ಉಳಿಸ್ಕೊಂಡು ಸ್ವಾಮಿಗೆ ಸುದ್ದಿ ಕೊಡಬೇಕು ಅಂತ ಹೇಳಿ ರಕ್ತ ಹರಿಸ್ಕೊಂಡು ಓಡಿ ಬಂದಿದ್ದಾನೆ ಅವನು. ಇವ ತನ್ನನ್ನು ರಕ್ಷಣೆ ಮಾಡಿಕೊಂಡು ಹೇಡಿಯಾಗಿ ಓಡಿ ಬಂದಿದ್ದಾನೆ. ದಬ್ರೋ ಇವನನ್ನ, ಒದಿರೋ ಅಂತಂದ, ಒದೆಯಕ್ಕೆ ಎದ್ದು ಬಿಟ್ಟ. ನೋಡಿದ್ರು ಅಲ್ಲಿರುವ ಹೆಂಗಸರು, ಓಹೋ ವಿಪರೀತವಾಗಿಬಿಡುತ್ತೆ ಅಂತ ಅವ್ರಿಗೆ ಅರ್ಥ ಆಯಿತು. ಸ್ವಾಮಿ ಸ್ವಾಮಿ ನೀವು ಅಂದ್ರೆ ಯಾರೋ? ಯಾರೋ? ಉತ್ತರ ಕುಮಾರ್. ಅಷ್ಟೇ ಅಲ್ಲ ಸ್ವಾಮಿ, ಉತ್ತರ ಕುಮಾರ ಕಂಠೀರವ ಸಾರ್ವಭೌಮ ಚಕ್ರವರ್ತಿ ಮಹಾವೀರಾಗ್ರಣಿ. ಹಾ ಸರಿಯಾಯಿತು, ಇನ್ನೂ ಸ್ವಲ್ಪ ಹೇಳಬಹುದು ಅಂದವ, ಇನ್ನೂ ಮುಂದುವರಿಸಬಹುದು ಅಂದ. ಸ್ವಾಮಿ ನಿಮ್ಮಂಥವ್ರು ಇರಬೇಕಾದ್ರೆ ಎಂಥ ಸೈನ್ಯ ಬಂದ್ರಿ ಏನು, ಯಾರು ಬಂದ್ರಿ ಏನು, ನಿಮಗೆ ಲೆಕ್ಕವೇ? ಕತ್ತಲೆಯ ಆಟ ಸೂರ್ಯನ ಮುಂದೆ ನಡೆಯುತ್ತೆ. ಕತ್ಲೆನೆಲ್ಲ ಗುಂಪು ಕಟ್ಕೊಂಡು ಸೂರ್ಯನ ಮೇಲೆ ಆಕ್ರಮಣ ಮಾಡೋಕೆ ಏನಾಗುತ್ತೆ? 2 ನಿಮಿಷದಲ್ಲಿ ಕತ್ಲೆ ಮಾಯವಾಗುತ್ತೆ. ಸ್ವಾಮಿ ನಿಮ್ಮ ಯೋಗ್ಯತೆ ಎಂಥದ್ದು? ಪಾಪ ಆ ಕೌರವರಿಗೆ ತಿಳುವಳಿಕೆ ಇಲ್ಲ, ಅವ್ರ ಯೋಗ್ಯತೆ ಎಂಥದ್ದು? ಇಷ್ಟರಲ್ಲೇ ಅರ್ಥ ಆಗ್ಬೇಕು ನಿಮಗೆ. ರಾಜರು ಹಸು ಕದೀತಾರೆ ಅಂದ್ರಿ, ಚಕ್ರವರ್ತಿಗಳು ಹಸು ಕದಿಯಕ್ಕೆ ಬಂದಿದ್ದಾರೆ. ಎಂಥ ರಾಜರವರು? ಪುಂಡ್ರಾಜರು. ಅವರೆಲ್ಲ ಲೆಕ್ಕವೇ ನಿಮಗೆ? ನೀವು ಎಂಥವರು? ಸ್ವಾಮಿ ನಿಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೆ ಸದವಕಾಶ. ತೋರಿಸಿ ನಿಮ್ಮ ಪರಾಕ್ರಮವನ್ನು, ಜಗತ್ತಿಗೆಲ್ಲ ಗೊತ್ತಾಗಲಿ, ನಿಮ್ಮ ಪೌರುಷ ಗೊತ್ತಾಗಲಿ ಅಂತ ಬಾಯಿಗೆ ಬಂದಾಗ ಹೊಗಳ್ಬಿಟ್ರು. ಹೊಗಳದ್ ಕೂಡ್ರೆ ಇವನು ಎಲ್ಲ ನಿಜ ಅಂತಲೇ ಮಾಡ್ಕೊಂಡ್ಬಿಟ್ಟ. ನಿಜವನ್ನೇ ಹೇಳ್ತಾ ಇದ್ದಾರೆ ಅಂತ ಭಾವಿಸಿಬಿಟ್ಟ. ನೋಡ್ದ, ಆ ಕಡೆ ನೋಡ್ದ, ಈ ಕಡೆ ನೋಡ್ದ. ನೋಡಿದ ಕೂಡಲೇ ಎಲ್ಲ ಕೈ ಮುಗಿತಾ ಇದ್ದಾರೆ, ಜೈಕಾರ ಮಾಡ್ತಿದ್ದಾರೆ, ಹೂವನ್ನಿರಿಸ್ತಾ ಇದ್ದಾರೆ. ಉತ್ಸಾಹ ಬಂದ್ಬಿಡ್ತು ಅವನಿಗೆ, ಪರಮೋತ್ಸಾಹ ಬಂದ್ಬಿಡ್ತು. ಸರಿ, ಬಾಯಿಗೆ ಬಂದ ಹಾಗೆ ಮಾತಾಡೋಕೆ ಶುರು ಮಾಡಿದ. ನಿಜ ಹೇಳಿದ್ದು, ನೀವು ಹೇಳಿದ್ದು ನಿಜ. ನನ್ನ ಯೋಗ್ಯತೆ ಎಂಥದ್ದು, ನನ್ನ ಪರಾಕ್ರಮ ಎಂಥದ್ದು? ಅಯ್ಯೋ ಈ ಕ್ಷುದ್ರ ಕೌರವರು. ಪಾಪ ಆ ದ್ರೌಪದಿ ಪಾಪದ ಹೆಂಗಸು, ಅವಳ ಮೇಲೆ ಪರಾಕ್ರಮ ತೋರಿಸಿದ್ರು ಈ ನೀಚರು.
ಹಿಡಿದು ರಾಜ್ಯವ ಕೊಂಡು ಹೆಂಗುಸ ಬಡಿದು ಪಾಂಡವರಾಯರನು ಹೊರಬಡಿಸಿ ಕೊಬ್ಬಿದ ಭುಜಬಲವನೆನ್ನೊಡನೆ ತೋರಿದನೆ. ಬಡ ಯುಧಿಷ್ಠಿರನೆಂದು ಬಗೆದನೆ ಬಡ ಯುಧಿಷ್ಠಿರನೆಂದು ಬಗೆದನೆ. ಕಡುಗಿದೊಡೆ ಕೌರವನ ಕೀರ್ತಿಯ ತೊಡೆವೆನರಿಯನಲ. ಕಡುಗಿದೊಡೆ ಕೌರವನ ಕೀರ್ತಿಯ ತೊಡೆವೆನರಿಯನಲ ಎನ್ನುತ್ತ ಸುಕುಮಾರ ಖತಿಗೊಂಡ. ಪಾಪ ಆ ಧರ್ಮರಾಜ, ಅವರಿಗೋ ಲೋಕಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ. ಪಾಪ ಅವನಿಗೆ ಮೋಸ ಮಾಡಿ ರಾಜ್ಯ ಕಿತ್ಕೊಂಡ್ರು. ಆ ಹೆಂಗಸು ದ್ರೌಪದಿ ಅವಳಿಗೆ ಅಪಮಾನವನ್ನ ಮಾಡಿದ್ರು, ಪಾಂಡವರನ್ನ ವನಕ್ಕೆ ನೂಕಿದ್ರು. ನನ್ನನ್ನು ಹಾಗೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾ ಏನು ಧರ್ಮರಾಜನ, ನಾ ಏನು ಭೀಮನ, ಅರ್ಜುನನೋ? ಸುಮ್ಮನಿರೋದಕ್ಕೆ ಯಾರೋ ಉತ್ತರ ಕುಮಾರ ಸಾರ್ವಭೌಮ ಪಾಪ ಬಾಪ ನನ್ನನ್ನು ಪಾಂಡವರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಛೇ ಛೇ ಛೇ, ಯಾರಾದರೂ ಹೋಗಿ ತಿಳುವಳಿಕೆ ಹೇಳ್ರಿ, ಸ್ವಲ್ಪ ಬುದ್ಧಿವಾದ ಹೇಳಿ ಬರ್ರಿ ಅವನಿಗೆ. ಅಯ್ಯೋ ಪಾಪವೇ, ಬೇರೆಯವರು ದನ ಹಿಡಿದಿದ್ರೆ ಮಾನವಂತೂ ಹೋಯ್ತು, ದನ ಕದ್ದಾಗಲೇ ಮಾನ ಹೋಯ್ತು. ಪಾಪ ಹಸುನಾನು ಗಿಟ್ಟೋದು ಗೊತ್ತಾಗ್ಲಿಲ್ಲ. ಪಾಪ ಉತ್ತರ ಕುಮಾರನ ಹಸುಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಏನಾಗತ್ತೀಗ? ರಾಜ್ಯ ಹೋಗುತ್ತೆ, ಬರೀ ದನ ಅಲ್ಲ, ರಾಜ್ಯ ಹೋಯ್ತು, ಮಾನ ಹೋಯ್ತು. ಸುಮ್ಮನೆ ಬಿಡ್ತೀನೇನೋ, ಪ್ರಾಣವೂ ಹೋಯ್ತು. ಜೀವ ಸಹಿತ ಉಳಿಸ್ತೀನ ಅವರನ್ನ, ಅವರು ಪ್ರಾಣವೂ ಹೋಯ್ತು. ಉತ್ತರ ಕುಮಾರ ಕಂಠೀರವ ಅಂದ್ರೆ ಏನು ಅಂತ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಅವರ ಕೀರ್ತಿಯನ್ನೇ ನಾಶ ಮಾಡಿಬಿಡ್ತೇನೆ, ಸುಮ್ಮನೆ ಅಲ್ಲ ನಾನು ಅಂಥೇಳಿ ನೋಡಿ ಕವಿ ಪದ. ಸುಕುಮಾರ ಕತಿಗೊಂಡ, ಕತಿಗೊಂಡದ್ದು ಯಾರು? ಸುಕುಮಾರ. ಪಾಪವೇ, ಮನೆಯಲ್ಲಿ ಆಟ ಆಡ್ಕೊಂಡಿರ್ತಾ ಇದ್ದ, ಸಿಟ್ಟು ಮಾಡ್ಕೊಂಡಿದ್ದಾನೆ. ಆ ಸಿಟ್ಟಿಗೆ ಏನೂ ಬೆಲೆ ಇಲ್ಲ ಅಂತ ಸುಕುಮಾರ ಕತಿಗಂಡ ಅನ್ನೋ ಒಂದೇ ಪದದಲ್ಲಿ ಇಡೀ ಪದ್ಯದ ಭಾವವನ್ನು ಕವಿ ಹೇಗೆ ಬದಲು ಮಾಡ್ತಾನೆ. ಎಂಥ ಒಂದು ಸಾಮರ್ಥ್ಯ ಇದೆ ಕವಿಗೆ. ಸಿಟ್ಟು ಮಾಡಿಕೊಂಡ ಅಷ್ಟೇ ಅಲ್ಲ, ಏನು ಅಂತ ಮಾಡಿದ್ದಾರೆ. ಉತ್ತರ ಕುಮಾರನ ಸನ್ನಿಧಾನಕ್ಕೆ ಕೈ ಹಾಕೋದು ಅಂದ್ರೆ ಏನು? ಜವನ ಮೀಸೆಯನ್ನು ಮುರಿದನೋ, ಜವನ ಮೀಸೆಯ ಮುರಿದನೋ, ಭೈರವನ ದಾಡೆಯ ನಲುಗಿದನೋ, ಮೃತ್ಯುವಿನ ಮೇಲುದ ಸೆಳೆದನೋ, ಕೇಸರಿಯ ಕೆಣಕಿದನೋ, ಬವರವನು ತೊಡಗಿದನಲ ಕೌರವನು, ಅಕಟ ಮರುಳಾದನೆಂದ ಯುವತಿಯರ ಮೊಗ ನೋಡುತ್ತ ಉತ್ತರ ಬಿರುದ ಕೆದರಿದನು. ಏನು ಜವನ ಮೀಸೆಯನ್ನು ಮುರಿದನೋ? ಸಾಕ್ಷಾತ್ ಯಮಧರ್ಮರಾಜನ ಮೀಸೆಯನ್ನ ಎಳೆದು ಬಿಟ್ಟಿದ್ದಾರೆ. ಭೈರವನ ದಾಡೆಯ ನಲುಗಿದನು. ಕಾಲಭೈರವ ನಿಂತಿದ್ದಾನೆ, ಅವನು ಕೋರೆ ದಾರೆ ಅಲ್ಲಾಡಿಸೋದು. ಹೋಗ್ಬಿಟ್ಟು ಗಟ್ಟಿಯಾಗಿದೆಯೋ ಇಲ್ಲೋ ನೋಡೋಕೆ ಉಳಿತಾನೆ ಅವನು. ಅಂಥ ಕೆಲಸವನ್ನು ಮಾಡಿದ್ದಾರೆ. ಮೃತ್ಯು ಬಂದಿದ್ದಾನೆ, ಯಾರೋ ಮುಸುಕು ಹಾಕ್ಬಿಟ್ಟಿದ್ದಾರೆ. ಆ ಮೃತ್ಯುಗೆ ಪಾಪ ಕಾಣಿಸ್ತಾ ಇಲ್ಲ ಏನು. ಒಬ್ಬ ಹೋದ್ನಂತೆ, ಅಯ್ಯೋ ಪಾಪ ಮೃತ್ಯುಗೆ ಏನೂ ಕಾಣಿಸ್ತಾ ಇಲ್ಲ, ಮುಸುಕಿ ಸೇರಿಸ್ಬಿಡೋಣ ಅಂತ ಮುಸುಕಿಸೋದಂತ. ಮೊದಲು ಕಂಡಿದ್ದೆ ಅವ. ಅಂಥ ಕೆಲಸ ಮಾಡಿದ್ದಾರೆ ಅಂತ ಕೇಸರಿಯನ್ನ ಕೆಣಕ್ಬಿಟ್ಟಿದ್ದಾರೆ. ಕೇಸರಿಯನ್ನು ಕೆಣಕೋದು ಉಂಟೆ, ಸಿಂಹವನ್ನು ಕೆಣಕೋದು ಉಂಟೆ. ಈ ಹಿಂದೆ ಈ ಚಾರ್ಲಿ ಚಾಂಪಿಯನ್ ಒಂದು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಸಿಂಹ ಬೋನಲ್ಲಿರುತ್ತೆ, ಬೋನಲ್ಲಿ ಇದೆಯಲ್ಲ ಅಂತ ಹೇಳಿ ಇವ ಒಳಗೆ ಹೋಗಿ ಕಡ್ಡಿ ಚುಚ್ಚೋದು ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಸಿಂಹ ಹೇಳುತ್ತೆ,
ಹಿಂತಿರುಗಿ ನೋಡ್ತಾನೆ, ಇವನು ಬೋಲ್ ಒಳಗೆ ಇದ್ದಾನೆ, ಬಾಗಿಲು ಹಾಕೊಂಡ್ಬಿಟ್ಟಿದೆ. ಅಂಥ ಪರಿಸ್ಥಿತಿ. ಕೇಸರಿಯನ್ನ ಕೆಣಕಿದರೆ ಏನು ಗತಿಯಾಗತ್ತೋ ಆ ಗತಿ ಹೀಗಾಗಿ ಆಗತ್ತೆ ಕೌರವರಿಗೆ. ಏನು ಅಂತ ಮಾಡಿದ್ದಾರೆ ಉತ್ತರ ಕುಮಾರನನ್ನ, ಏನು ಅಂತ ಮಾಡಿದ್ದಾರೆ? ಯೋಚನೆ ಮಾಡಿದರೆ, ತೀರ್ಮಾನ ಮಾಡಿದರೆ ಒಂದು ಕ್ಷಣದಲ್ಲಿ ಹೋಗಿ ಕುರುಸೇನೆಯನ್ನು ಧೂಳಿಪಟ ಮಾಡಿಬಿಡ್ತೇನೆ. ಆದರೂ ಮಾಡಲ್ಲ. ಯಾಕೆ ಗೊತ್ತೇನು? ಛೇ, ನನ್ನಂತಹ ವೀರನ ಜೊತೆಗೆ ಯುದ್ಧ ಮಾಡುವಂತಹ ಯೋಗ್ಯತೆ ಅಲ್ಲಿ ಯಾರಿಗಿದೆ? ಮುದಿಯ ಭೀಷ್ಮ. ಆರೊಡನೆ ಕಾದುವೆನು, ಕೆಲವರು ಹಾರುವರು, ಕೆಲರಂತಕನ ನೆರೆಯೂರವರು, ಕೆಲರ ಧಮಕುಲದಲ್ಲಿ ಸಂದು ಬಂದವರು, ವೀರರೆಂಬವರಿವರು, ವೀರರೆಂಬವರಿವರು, ಮೇಲಿನ್ನಾರ ಹೆಸರುಂಟವರೊಳು, ಮೇಲಿನ್ನಾರ ಹೆಸರುಂಟವರೊಳೆಂದು ಕುಮಾರನೆಣಗೊಬ್ಬಿನಲಿ ನುಡಿದನು ಹೆಂಗಳಿದಿರಿನಲಿ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಏನಕ್ಕೆ ಆಗಲಿ, ಒಂದು ಆಟ ಇರಬಹುದು, ಸಮಾನರಾದಂತಹ ಪರಿಣಿತಿ ಇರೋರ ಜೊತೆ ಆಟ ಆಡಿದ್ರೆ ಒಂದು ತಮಗೂ ಒಂದು ಆನಂದ. ಏನೂ ಇಲ್ಲ, ಎಲ್ಲ ಜಳಗಳು. ಯಾರಿದ್ದಾರಲ್ಲಿ? ಭೀಷ್ಮರು ಅಂತ ಹೇಳ್ತಾರೆ. ಅಯ್ಯೋ ಪಾಪವೇ, ಪಾಪ ಕಣ್ರಿ. ಅಂತಕನ ನೆರೆಯೂರಿನವರು ಯಮಪುರಿಗೆ ಹತ್ರ ಇದ್ದಾರೆ. ನಾಳೆನೋ ನಾಡಿದ್ದೋ ತಾವೇ ಸಾಯ್ತಾರೆ. ಅವ್ರ ಕಥೆ ಹಾಗೆ ಮುಗ್ದು ಹೋಗುತ್ತೆ. ನಾನು ಯುದ್ಧಕ್ಕೆ ಅಂತ ಹೋಗ್ಬಿಡೋದು, ಭೀಷ್ಮರು ಯುದ್ಧಕ್ಕೆ ಅಂತ ಬಂದ್ಬಿಡೋದು, ನನ್ನ ಭಯಂಕರವಾದಂತಹ ರೂಪವನ್ನು ಅವರು ನೋಡ್ಬಿಡೋದು, ನೋಡಿ ಹಾಗೆ ಅವರಿಗೆ ಹಾರ್ಟ್ ಫೇಲ್ ಆಗ್ಬಿಡೋದು, ಅಪಕೀರ್ತಿ ನನಗೆ. ಏನ್ರಿ ಪಾಪ ಉತ್ತರ ಕುಮಾರ ಅಂಥ ವೀರ ಹೋಗಿ ಪಾಪ ವಯಸ್ಸಾಗಿರುವಂತ ಮುದುಕ ಭೀಷ್ಮರನ್ನು ಹಾಗೆ ಹೆದರಿಸ್ಬಿಟ್ಟು ಸಾಯಿಸ್ಬಿಟ್ನಲ್ರಿ ಅಂತ ಹೇಳಿ ಅಪವಾದ ನನಗೆ. ಯಾಕೆ ಬೇಕೋ? ಬೇಡ. ಇನ್ನಿದ್ದಾರೆ. ಏನ್ರಿ ದುರ್ಯೋಧನನ ತಿಳುವಳಿಕೆ ಇಲ್ಲ ಅಂತೀನಿ ನಾನು. ಬ್ರಾಹ್ಮಣರನ್ನೆಲ್ಲ ಯುದ್ಧಕ್ಕೆ ಕರೆಸೋದೆ. ಎಲ್ಲಾದರೂ ದ್ರೋಣಾಚಾರ್ಯನ ಕರೆಸಿದ್ದಾನೆ ಯುದ್ಧಕ್ಕೆ. ನನಗೇನು ಬೇಸರ ಇಲ್ಲ, ಅಳುಕಿಲ್ಲ. ದ್ರೋಣಾಚಾರ್ಯರ ಜೊತೆ ಯುದ್ಧ ಮಾಡೋಕೆ ಹೋದರೆ ಬ್ರಹ್ಮಹತ್ಯೆ ಏನಾದರೂ ನನಗೆ ಬಂದ್ಬಿಡುತ್ತೋ ಅಂತ ಭಯ. ಬ್ರಹ್ಮಹತ್ಯ ಪಾಪ ಏನಾದರೂ ನನಗೆ ಅಂಟ್ಕೊಂಡ್ಬಿಡುತ್ತೋ ಅಂತ ಭಯ. ಇನ್ಯಾರಿದ್ದಾರೆ? ಕರ್ಣ, ಪರ್ಣ. ಈ ಹೀನ ಕುಲದವ್ರ ಜೊತೆ ನಾನು ಯುದ್ಧ ಮಾಡೋದೆ? ನನ್ನ ಕುಲ ಏನು, ನನ್ನ ಯೋಗ್ಯತೆ ಏನು, ಕುಲವೇ ಗೊತ್ತಿಲ್ಲ. ಅವನ ಜೊತೆಗೆಲ್ಲ ನಾನು ಯುದ್ಧ ಮಾಡ್ತೇನೆ? ಛೇ 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 ಛೇ, ಆಗೋದಿಲ್ಲ. ವೀರರೆಂಬುವರಿವರು, ವೀರರು ಅನ್ನಿಸ್ಕೊಂಡವ್ರು ಹಣೆ ಬರಹ ಇಷ್ಟು, ಇನ್ನೇನು ಅಂತ. ಒಂದ್ಸತಿ ಶಾಲೆಯಲ್ಲಿ ಒಬ್ಬರು ಹೇಳಿಬಿಟ್ಟಿದ್ರು, ಪ್ರತಿ ಸತಿ ಬುದ್ಧಿವಂತರಿಗೆ ಪಾರಿತೋಷಕ ಕೊಡ್ತೀನಿ ಅಂತ ಹೇಳಿ. ಕಾಲ ಬಂತು, ಪಾರಿತೋಷಕ ಕೊಡಬೇಕು. ಶಾಲೆಗೆ ಬಂದಿದ್ದಾರೆ. ಬಂದು ಕೇಳಿದ್ರು, ಎಲ್ಲಿ ಬುದ್ಧಿವಂತ ಹುಡುಗ ಅಂತ. ಸ್ವಾಮಿ ನೋಡಿ, ಅಲ್ಲಿ ಹುಲ್ಲು ಬಣವೆ ಪಕ್ಕ ಪಟಾಕಿ ಹಚ್ತಾ ಇದ್ದಾನಲ್ಲ ಅವನೇ ಬುದ್ಧಿವಂತ ಅಂದ್ರು. ಏನ್ರಿ ನೀವು, ಹುಲ್ಲು ಬಣವೆ ಪಕ್ಕ ಪಟಾಕಿ ಹಚ್ತವನನ್ನು ಬುದ್ಧಿವಂತ ಅಂತೀರಲ್ರಿ? ಅವಾಗ ಮೇಷ್ಟ್ರಂದ್ರಂತೆ, ಸ್ವಾಮಿ ನೀವು ಗೊತ್ತಿಲ್ಲ, ಅವನೇ ವಾಸಿ. ಬೇರೆಯವರೆಲ್ಲ ಹುಲ್ಲು ಬಣ್ಮೆ ಮೇಲೆ ಹಚ್ಚೋರು, ಇವ ಪಕ್ಕದಲ್ಲಾದ್ರೂ ಹಚ್ತಾನೆ, ಇರೋದ್ರಲ್ಲಿ ಇವನು ವಾಸಿ ಅಂತ. ಹಾಗೆ ವೀರರು ಅನ್ನಿಸ್ಕೊಂಡವ್ರು ಹಣೆ ಬರಹ ಇದು. ಮುದುಕರು, ತದಕರು, ಬ್ರಾಹ್ಮಣರು, ಹೀನ ವಂಶದವರು ಇವರೇ ವೀರರು ಅಂತ ಅನ್ನಿಸ್ಕೊಂಡವರು. ಇವರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೇನೆ, ಅದು ನನ್ನ ಯೋಗ್ಯತೆಗೆ ಸರಿಯಾಗತ್ಯೆ? ಛೇ 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 ಛೇ, ಸಾಧ್ಯವಿಲ್ಲ. ಅದನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ದುಷ್ಟರನ್ನು ಸುಮ್ಮನೆ ಬಿಡುವಂಥ ಸ್ವಭಾವವೇ ನನಗಿಲ್ಲ. ಹಿಂದೆನೇ ಗೊತ್ತಾಯ್ತು.
ಮೋಸ ಮಾಡಿ ಪಾಂಡವರ ರಾಜ್ಯವನ್ನು ಅಪಹರಣ ಮಾಡ್ತಾ ಇದ್ದಾರೆ, ದ್ರೌಪದಿಗೆ ಅಪಮಾನ ಮಾಡಿದ್ರು ಅಂತ ಗೊತ್ತಾಯ್ತು ವಿಷಯ. ತಕ್ಷಣ ಹೊರಟಿದ್ದೆ, ನಾನು ಸೇನಾ ಸಮೇತ ಹೊರಟಿದ್ದೆ. ಹೋಗಿ ದುರ್ಯೋಧನನ ಕಿವಿ ಹಿಂಡಿ ಅವನಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಬರಬೇಕು ಅಂತ ಇದ್ದೆ. ಹೋಗಲಿಲ್ಲ. ಯಾಕೆ? ಅಣ್ಣ ತಮ್ಮಂದ್ರ ವಿಷಯ. ನಮ್ಮನ್ನೇನು ಯಾರೂ ಕರೆದಿಲ್ಲ. ಅಣ್ಣ ತಮ್ಮಂದ್ರ ವಿಷಯದಲ್ಲಿ ವಿನಾಕಾರಣ ನಾವು ಮೂಗು ತೋರಿಸ್ಬಾರ್ದು. ಅದು ನನ್ನ ಯೋಗ್ಯತೆಗೆ ಸರಿ ಇಲ್ಲ ಅಂತ ಹೋಗಲಿಲ್ಲ. ಇಲ್ಲದೆ ಇದ್ರು ಅವತ್ತೇ ಹೋಗಿ ಎಲ್ಲ ಸರಿ ಮಾಡಿ ಬರ್ತಿದ್ದೆ ನಾನು. ಈಗಲೂ ಏನೋ ಕಾಲ ಮಿಂಚಿಲ್ಲ, ನಾನೇ ಹೋಗಬೇಕಾಗಿತ್ತು. ಅವರೇ ಹುಡ್ಕೊಂಡ್ಬಂದಿದ್ದಾರಲ್ಲ, ಈಗ ಸುಮ್ಮನೆ ಬಿಡ್ತೀನೇನು? ಈಗ ಖಳರ ಮುರಿವೇನು, ಖಳನ ಮುರಿವೆನು, ಹಸ್ತಿನಾಪುರದೊಳಗೆ ಠಾಣಾಂತರವನಿಕ್ಕುವೆ, ತೊಲಗಿಸುವೆ ಕೌರವನ ಸೇನೆಯ ಧೂಳಿಪಟ ಮಾಡಿ, ಗೆಲವತಹೆನು ನಾ ಗೆಲವತಹೆನು ಎಂದು ಉತ್ತರನು ಕೋಮಲೆಯರಿದಿರಲಿ ಬಾಯಿಗೆ ಬಂದುದಗಳಹುತ್ತಿದ್ದನು. ಬೇಕು ಬೇಡೆಂಬವರನ ಕಾಣೆ, ಆ ಖಳರನ್ನು ಮುರಿದೇ ಬಿಡೋದಿಲ್ಲ, ತಕ್ಕ ಶಾಸ್ತಿ ಮಾಡ್ತೇನೆ. ಬರೀ ಅಷ್ಟೇ ಅಲ್ಲ, ಹಸ್ತಿನಾವತಿಗೆ ಹೋಗಿ ಅಲ್ಲೊಂದು ಪೊಲೀಸ್ ಠಾಣ್ಯ ಯಾರದ್ದು? ಉತ್ತರಕುಮಾರನದ್ದು ಪೊಲೀಸ್ ಆಫೀಸ್ ಉತ್ತರಕುಮಾರ, ಅಲ್ಲಿ ಮಾಡಿಬಿಡ್ತೇನೆ. ಎಲ್ಲೇ? ಹಸ್ತಿನಾವತಿಲಿ. ಯಾಕೆ? ಈಗೇನೋ ನನ್ನ ಹಸು ಹಿಡಿದಿದ್ದಾರೆ, ನನಗೆ ಸಾಮರ್ಥ್ಯ ಇದೆ, ಬಿಡಿಸ್ಕೊಡ್ತೀನಿ. ಅವ್ರಿಗೆ ಅದೇ ಸ್ವಭಾವ. ದನ ಕದಿಯೋದೇ ಚಾಡಿಯವರಿಗೆ, ಇನ್ನೊಬ್ರದನ್ನು ಅಪಹಾರ ಮಾಡೋದೇ ಅಭ್ಯಾಸ ಆಗಿದೆ. ಯಾರ್ಯಾರ್ದೋ ದನ ಕದಿಯೋಕೆ ಹೋಗ್ತಾರಲ್ಲ, ಹೋದ ಕೂಡಲೇ ಆ ಸಮಯಕ್ಕೆ ಅಲ್ಲೇ ವಿಷಯ ತಿಳಿದು ಅವರನ್ನು ಬಡಿದು ಸರಿ ಮಾಡೋದಕ್ಕೆ ಅಂತ ಹೇಳಿ ಅಲ್ಲೇ ಠಾಣ್ಯ ಇಟ್ಟುಬಿಡ್ತೀನಿ. ಪೊಲೀಸ್ ಠಾಣ್ಯವನ್ನ ಹಸ್ತಿನಾವತಿಯಲ್ಲೇ ಇಟ್ಬಿಡ್ತೇನೆ. ಇನ್ನು ಕೌರವರ ಸೈನ್ಯ ಇದ್ರೆ ತಾನೆ ಅವರ ಉಪಟಳ. ಕೌರವರ ಸೈನ್ಯವನ್ನು ಧೂಳೀಪಟ ಮಾಡಿಬಿಡ್ತೇನೆ. ಒಂದು ಆನೆ ಒಂದು ಕುದುರೆ ಉಳಿ ಕುಡಿದು ಕೌರವರ ಸೈನ್ಯವನ್ನ ಧೂಳೀಪಟ ಮಾಡಿಬಿಡ್ತೇನೆ, ಗೆಲುವನ್ನು ತಗೊಂಡು ಬಿಡ್ತೇನೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಯಾರ ಮುಂದೆ? ಕೋಮಲಾಂಗಿಯರ ಮುಂದೆ. ಬೇಕು ಬೇಡ ಅನ್ನೋರಿಲ್ಲ ಅಲ್ಲಿ. ಹೇಳಿದಕ್ಕೆಲ್ಲ ಜೈಕಾರ, ಹೇಳಿದಕ್ಕೆಲ್ಲ ಸ್ತುತಿ. ಮುಂದುವರಿತಾ ಇದೆ. ಹಾಗೆ ಹೇಳ್ತಾ ಹೋದ, ಅಯ್ಯೋ ಆ ಭೀಷ್ಮರನ್ನ ನಾನು ಅರ್ಥಕೊಂಡಿಲ್ವೇ, ಭೀಷ್ಮರ ಯೋಗ್ಯತೆ ಏನು ಅಂತ ಹೇಳಿ ನನಗೆ ಗೊತ್ತಿಲ್ವೇ, ಪಾಪ ಆ ಅಂಬೆನ ಸುತ್ತಾಡಿಸಿ ಅದು ಇದು ಮಾಡಿ ಆಮೇಲೆ ಪರಶುರಾಮರ ಸ್ತುತಿ ಮಾಡಿ ಗೆದ್ದು ನಾನು ಗೆದ್ದೆ ಅಂತ ಹೇಳಿ ಆ ಮುದಿಯನ ಯೋಗ್ಯತೆ ನನಗೆ ಗೊತ್ತಿಲ್ವೇ, ದ್ರೋಣರ ಯೋಗ್ಯತೆ ಗೊತ್ತಿಲ್ವೇ? ಅರಿಯನೇ ಗಾಂಗೇಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸುವ ಕರ್ಣನೆಂಬವನು ಎನಗೆ ಸಮಬಲನೆ, ಬರಿಯ ಬಯಲಾಡಂಬರದಿ ಬರಿತುರುವ ಹಿಡಿದೊಡೆ, ಬರಿಯ ಬಯಲಾಡಂಬರದಿ ಬರಿತುರುವ ಹಿಡಿದೊಡೆ, ತನ್ನ ಹೆಂಡಿರ ಸೆರೆಯ ತಾರದೆ ಮಾಡೆನು ಎಂದನು ನಾರಿಯರ ಮುಂದೆ. ಆ ಭೀಷ್ಮನ ಯೋಗ್ಯತೆ ನನಗೆ ಗೊತ್ತಿದೆ. ದ್ರೋಣಾಚಾರ್ಯರು ಬ್ರಾಹ್ಮಣರು ಹೇಳ್ಕೊಡೋಕೆ ಸರಿ ಅಷ್ಟೇ, ಲಕ್ಷಣ ಶಾಸ್ತ್ರಕ್ಕೆ ಸರಿ. ಯುದ್ಧ ಮಾಡಕ್ ಬರುತ್ತೆ. ಯುದ್ಧ ಮಾಡೋದು ಹೇಗೆ ಅಂತಂದ್ರೆ ಉಪನ್ಯಾಸ ಮಾಡ್ತಾರೆ, ಅದಕ್ಕೆ ಸರಿ ದ್ರೋಣಾಚಾರ್ಯರು. ಯುದ್ಧ ಮಾಡೋದು ಅವ್ರಿಗೆ ಗೊತ್ತಿದೆಯೇ? ಇಲ್ಲ, ಅದು ನನಗೆ ಗೊತ್ತು. ಇನ್ನು ಹೀನ ಕುಲದ ಕರ್ಣನ ಯೋಗ್ಯತೆ ಗೊತ್ತು. ಬರೀ ಬಯಲಾಡಂಬರವನ್ನು ಮಾಡಿಕೊಂಡು ವೈಭವ ತೋರಿಸ್ಕೊಂಡು ಬಂದು ಪಾಪದ ಹಸುಗಳನ್ನ ಹಿಡಿದು ಬಿಟ್ರೆ ನನ್ನಂಥ ವೀರ ಬಿಡ್ತಾನೆ, ಸುಮ್ಮನೆ ಬಿಡೋದಿಲ್ಲ. ನುಗ್ತೀನಿ, ಹಸ್ತಿನಾವತಿಗೆ ನುಗ್ತೀನಿ. ನುಗ್ಗಿಬಿಟ್ಟು ಅಂತಃಪುರಕ್ಕೆ ಹೋಗಿ
ಹಸ್ತಿನಾವತಿಯ ರಾಣಿಯರನ್ನೆಲ್ಲ ದರ 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 ಎಳ್ಕೊಂಬಂದು ಬಿಡ್ತೀನಿ ಅಂತ ಹೇಳಿ ಇವ್ರ ಮನೆ ಹೆಂಗಸರನ್ನೇ ಎಳೆದಾಡ್ಬಿಟ್ಟ. ಎಳ್ಕೊಂಬಂದ್ಬಿಡ್ತೀನಿ ನೋಡಿದ್ರು ಅವರು, ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ರಥ ಸಿದ್ಧ ಮಾಡಬಹುದೇ ಅಂತ. ಯಾಕೆ? ಅದೇ ಯುದ್ಧಕ್ಕೆ ಹೋಗಬಹುದು, ಆದ್ರೆ ಅವಕಾಶ ಇಲ್ಲ. ಏನು ಹೇಳಿ, ನನ್ನ ದುಃಖವನ್ನು ಯಾರಿಗೆ ಹೇಳ್ಕೊಳ್ಳಿ? ಶಿವಶಿವ ಶಿವಶಿವ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು, ನಿಮಗೆ ಹೇಳು ಉಪಯೋಗ ಇಲ್ಲ. ಯಾಕೆ ಅಂದ್ರು ಅವರು, ನಿಮಗೆ ಆ ಯುದ್ಧ ಗಿದ್ದೆಲ್ಲ ಗೊತ್ತಾಗಲ್ಲ, ಅದಕ್ಕೆಲ್ಲ ಪ್ರಾವೀಣ್ಯತೆ ಬೇಕು. ನಿಮಗೆ ಗೊತ್ತಾಗತ್ತೆ, ಅದು ಹಸೆ ನೃತ್ಯ ಇದೆಲ್ಲ ನಿಮಗೆ ಗೊತ್ತಾಗತ್ತೆ, ರಂಗೋಲಿ ಹಾಕೋದು ಗೊತ್ತಾಗತ್ತೆ, ಯುದ್ಧ ನಿಮಗೆ ಗೊತ್ತಾಗತ್ತೆ. ನುಡಿದು ಫಲವೇ ನಿನ್ನು, ನುಡಿದು ಫಲವೇ ನಿನ್ನು, ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ. ನುಡಿದು ಫಲವೇ ನಿನ್ನು, ಸಾರಥಿ ಮಡಿದ ನಿನ್ನಿನ ಬವರದಲ್ಲಿ. ತಾನುಡುಗನಾದೆನು ಶಿವ ಶಿವ ಇಂದೆನ್ನ ಕೈಮನಗೆ. ಗಡಣಿಸುವ ಸಾರಥಿಯನೊಬ್ಬನ ಪಡೆದೆನಾದೊಡೆ, ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು. ಸಾರಥಿಯನೊಬ್ಬನ ನಾ ಪಡೆದೊಡೆ, ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು. ತೋರುವೆನು ಕೈಗುಣವ. ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ಶಿವಶಿವ ಶಿವಶಿವ, ಒಬ್ಬ ಸಾರಥಿ ಇದ್ದ, 25 ವರ್ಷಗಳಿಂದ ನನ್ನ ಜೊತೆಗೆ ಕೆಲಸ ಮಾಡಿದಂಥವ್ರು. ಸಾಧಾರಣವಾದ ಸಾರಥಿ ಅಲ್ಲ ಆತ, 25 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದ. ಅದು ಕೇಳಿದ್ರು, ಸ್ವಾಮಿ ತಮಗೆಷ್ಟು ವರ್ಷ? ಅಷ್ಟು ಗೊತ್ತಾಗೋದಿಲ್ವೇ, ಈ ಯುಗಾದಿ ಬಂದ್ರೆ 20 ಆಗತ್ತೆ ಎಂದವ. 25 ವರ್ಷದಿಂದ ಸಾರಥ್ಯ ಮಾಡಿದವನು. ಹೇಳಿದೆ ನಮ್ಮ ಅಪ್ಪನಿಗೆ, ಅಪ್ಪ ನಿಮಗೆ ವಯಸ್ಸಾಗಿದೆ, ನಿಮಗೆ ಇಂಥ ಸಾರಥಿ ಬೇಡ, ಕರ್ಕೊಂಡು ಹೋಗ್ಬೇಡಿ ಯುದ್ಧಕ್ಕೆ ಅಂತ ಹೇಳಿದೆ. ತಂದೆಯವರು ಕೇಳಲಿಲ್ಲ, ಕರ್ಕೊಂಡು ಹೋದ್ರು. ಒಂದು ಬಾಣ ತಾಕ್ತು, ಆ ಸಾರಥಿ ಸಾತ್ತ. ಛೇ, ಎಂಥ ಕೆಲಸ ಆಗುತ್ತೆ. ಈ ಉತ್ತರ ಕುಮಾರನಿಗೆ ಅವನ ಯೋಗ್ಯತೆಗೆ ಸರಿಯಾದ ಸಾರಥಿ ಇಡೀ ಆರ್ಯಾವರ್ತದಲ್ಲಿ ಇದ್ದವನು ಅವನು ಒಬ್ಬನೇ, ಇನ್ನೊಬ್ಬಿಲ್ಲ. ಅಂಥ ಸಾರಥಿ ಸತ್ಬಿಟ್ಟ. ಏನ್ ಮಾಡೋದು? ನನ್ನಂಥ ವೀರರು ಸರಿಯಾದ ಸಾರಥಿ ಇಲ್ಲದೆ ಹೋಗಕ್ಕಾಗತ್ಯೇ? ಯುದ್ಧಕ್ಕೆ ಹೋಗಕ್ಕಾಗತ್ಯೇ? ಹೆಂಗಿನು ನಾನು ಹೋದೆ ಅಂದ್ರೆ 2 ನಿಮಿಷ ಭೀಷ್ಮರ ಕಥೆ ಮುಗಿಯಿತು, ಅರ್ಧ ನಿಮಿಷ ದ್ರೋಣರದ್ದು ಮುಗಿಯಿತು, 1/4 ನಿಮಿಷ ಕರ್ಣನದಾಯಿತು, ಇನ್ನು 1 ನಿಮಿಷ ಇಡೀ ಸೈನ್ಯದ ಮುಗಿಯಿತು. ಆ ವೇಗಕ್ಕೆ ರಥ ಓಡಿಸ್ಬೇಕಲ್ಲ, ಹಾಗಿಲ್ಲದೆ ಹೋದ್ರೆ ನನಗೆ ಅಪಮಾನ. ಹಾಗಾಗಿ ಅಂಥ ಸಾರಥಿ ಇಲ್ಲದೆ ನನ್ನಂಥ ವೀರ ಯುದ್ಧ ಮಾಡೋದಿಲ್ಲ. ಏನು ಪರಿಸ್ಥಿತಿ ಬಂದ್ಬಿಡ್ತು. ಒಬ್ಬ ಒಳ್ಳೆ ಸಾರಥಿ ಸಿಕ್ಕಿಬಿಟ್ರೆ ಹಬ್ಬ ಹಬ್ಬ ಮಾಡಿಬಿಡ್ತೀನಿ ಅಂತ ಒಬ್ಬ ಹೇಳಿದಂತೆ. ನಮ್ಮ ಗುಡ್ಡೆ ಮರಡಿ ಗುಡ್ಡದ ಹಾಗೆ ಗುಡ್ಡ ಇತ್ತು. ನೋಡ್ದ, ಹೇಗಾದರೂ ಪ್ರಸಿದ್ಧಿ ಪಡಿಬೇಕಲ್ಲ. ಮುಂದಿನ ಸೋಮವಾರ ಈ ಗುಡ್ಡನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ, ಊರ್ನವರನ್ನೆಲ್ಲ ಸೇರಿಸಿ ಇಂದ. ಏನೇನು ಮಾಡಬೇಕು ಸ್ವಾಮಿ? ಬಾಳೆ ಕಟ್ಕಸಿ, ಹೋಮ ಮಾಡಿಸಿ, ಬಾಳ ಮಾಡಬೇಕು ಎಲ್ಲ ಡೋಲ್ ಮಾಡ್ದ. ಸೋಮವಾರ ಬಂತು, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕೂತ್ಬಿಟ್ಟಿದ್ದಾನೆ. 10 ಗಂಟೆ ಆಯಿತು, 11 ಗಂಟೆ ಆಯಿತು, ಈಗ ಎತ್ತಾರೆ ಎಲ್ಲ ನೋಡ್ತಿದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಸ್ವಾಮಿ ಗುಡ್ಡ ಎತ್ತೀನಿ ಅಂತ ಹೇಳಿದ್ರಲ್ಲ, ಏನಾಯಿತು ಅಂತ ಹೇಳಿ. ಎತ್ತಕ್ಕೆ ಸಿದ್ಧ ಆಗಿದ್ದೀನಿ ಎಂದು. ಏನು ಮಾಡಬೇಕು? ಯಾರಾದ್ರೂ ತಗೊಂಡು ನನ್ನ ತಲೆ ಮೇಲೆ ಇಡೀ ಎತ್ಕೊಂಡು ಹೋಗ್ತೀನಿ ಎಂದು. ಅವರು ಹೇಗಿದ್ರು ಇಡಲ್ಲ ಅಂತ ಗೊತ್ತು, ಎತ್ಕೋ ಪರಿಸ್ಥಿತಿ ಬರಲ್ಲ ಅಂತ ಗೊತ್ತು. ಯಾರಿಗಾದ್ರೂ ಗುಡ್ಡ ಎತ್ತಕ್ಕಾಗತ್ತೆ? ಈ ಉತ್ತರ ಕುಮಾರಗೂ ಹಾಗೆ. ಅಂಥ ಸಾರಥಿ ಯಾರಿದ್ದಾರೆ? ಎಲ್ಲ ಯುದ್ಧಕ್ಕೆ ಹೋಗಾಗಿದೆ.
ಸಾರಥಿಗಳು ಯಾರೂ ಇಲ್ಲ. ಯಾರಾದರೂ ನಾನು ಬರ್ತೀನಿ ಅಂತ ಹೇಳಿದ್ರೆ ನಿನಗೆ ಆ ಯೋಗ್ಯತೆ ಇಲ್ಲ, ಕೂತ್ಕೊಳ್ಳೋ ಅಂತಾಯ್ತು, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಂಥ ಸಾರಥಿಯನ್ನ ಒಬ್ಬನನ್ನ ಶಿವ ಕೊಟ್ಟು ಬಿಟ್ರೆ ಮುಂದೆ ಏನೇನಾಗುತ್ತೆ? ಸಾರಥಿಯ ಶಿವ ಕೊಟ್ಟನಾದೊಡೆ ಮಾರಿಗುಬ್ಬಸವಾಗದೆ ಅಂತಕನೂರು ತುಂಬದೆ ದೊಳ್ಳು ನೂಕದೆ ರಣ ಪಿಶಾಚರಿಗೆ ದೋರೆಗರುಳಲಿ ದಾನವಿಯರೊಡಲೇರು ಹತ್ತದೆ ಹಬ್ಬವಾಗದೆ ಭೂರಿ ಬೇತಾಳರಿಗೆ ಹಬ್ಬವಾಗದೆ ಭೂರಿ ಬೇತಾಳರಿಗೆ ಹೋಹುದೆ ಬರಿದೆ ರಣವೆಂದ. ಸಾರಥಿಗೆ ಶಿವಗೊಟ್ಟನಾಗೊಡೆ ಅಂತ ಅಂಥ ಸಾರಥಿನೇ ಮುಂದೆ ಸಿಗ್ತಾನೆ. ಶಿವನ ಅನುಗ್ರಹದಿಂದ ಪಾಶುಪದವನ್ನು ಪಡೆದಂತಹ ಸಾರಥಿಯೇ ಸಿಗ್ತಾನೆ. ಶಿವ ಸಾರಥಿಯನ್ನ ಕೊಟ್ಟುಬಿಟ್ರೆ ಮಾರಿ ಉಬ್ಬಸ. ಯಾಕೆ? ಉತ್ತರ ಕುಮಾರ ಹೊಡೆಯುವಂತಹ ಸೈನಿಕರ ಹೆಣಗಳನ್ನೆಲ್ಲ ತಿಂದು ತಿಂದು ಮಾರಿ ಉಬ್ಬಸ ಬಂದುಬಿಡುತ್ತೆ. ಅಂತಕ ನೂರು ತುಂಬದೆ ತುಂಬ ಹೋಗ್ಬಿಡುತ್ತೆ. ಯಾವುದು? ಯಮನಗರಿ, ಯಮನ ನಗರ ತುಂಬ ಹೋಗ್ಬಿಡುತ್ತಂತೆ. ಯಮ ಬಂದ್ಬಿಟ್ಟು ಉತ್ತರ ಕುಮಾರರೇ ಇಷ್ಟು ಜನರನ್ನು ಒಟ್ಟಿಗೆ ಕಳಿಸ್ಕೊಟ್ಟು ಬಿಟ್ರೆ ಅಲ್ಲವರೆಗಲ್ಲ, ಜಾಗವೇ ಇಲ್ಲ, ಏನೂ ಅಲಾಟ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಸ್ವಲ್ಪ ನಿಧಾನ ಮಾಡಿ ಅಂತ ಯಮ ಕೇಳ್ಕೋಬೇಕು. ಹಾಗಾಗ್ಬಿಡುತ್ತೆ. ಪಿಶಾಚರಿಗೆ ಡೊಳ್ಳು ನೂಕದೆ ತಿಂದು ತಿಂದು ಹೊಟ್ಟೆ ಬಂದುಬಿಡುತ್ತೆ. ಬೇತಾಳರಿಗೆಲ್ಲ ಹಬ್ಬ ಆಗಿಬಿಡುತ್ತೆ. ಏನೇನಾಗುತ್ತೆ? ಛೇ, ಸಾರಥಿ ಇಲ್ಲವಲ್ಲ, ನನ್ನ ಪೌರುಷಕ್ಕೆ ಒಂದು ಬೆಲೆ ಇಲ್ಲದೆ ಇರೋ ಹಾಗಾಗ್ಬಿಟ್ಟಿದೆ, ಏನು ಮಾಡಲಿ, ಅಯ್ಯೋ ಅಯ್ಯೋ ಅಂತ ನರಳುತ್ತಾ ಇದ್ದಾನೆ. ಇದನ್ನ ಅರ್ಜುನ ಕೇಳಿಸ್ಕೊಂಡ. ಒಂದು ಸ್ವಲ್ಪ ಹೊತ್ತು ವಿನೋದ ಇರಲಿ, ಇಷ್ಟು ವರ್ಷ ನೋವು ಅನುಭವಿಸಿದ್ದೀನಿ ಅಂತ ನಗುತ್ತಾ ಕೇಳ್ದ. ಇದು ಸರಿಯಾದಂತಹ ಸಮಯ ಅಂತ. ಸರಿಯಾದ ಸಮಯ. ಸಾರಥಿಯನ್ನು ಇವನೇ ಕೇಳ್ತಾ ಇದ್ದಾನೆ. ಕೌರವರು ಯುದ್ಧಕ್ಕೂ ಬಂದಿದ್ದಾರೆ ಅಂತ ಹೇಳಿ ಅರ್ಜುನ ಈ ಬಾಲಭಾಷೆಗಳನ್ನೆಲ್ಲ ಕೇಳಿಸಿಕೊಂಡು ಕೇಳಿದನು ಕಲಿಪಾರ್ಥನು ಈತನ ಬಾಲಭಾಷೆಗಳೆಲ್ಲವನು ಕೇಳಿದನು ಕಲಿಪಾರ್ಥನು ಪಾಂಚಾಲೆಗೆ ಕಟಿ ನುಡಿದ ನಾವಿನ್ನಿಗುದು ಮತವಲ್ಲ ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕೌರವರಾಳು ನವಗೋಸುಗವೆ ಬಂದುದು ಕಾಂತೆ ಕೇಳೆಂದ ಅರ್ಜುನ ಅವನ ಬಾಲಭಾಷೆಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ. ಸೈರೇಂದ್ರಿಯನ್ನ ದ್ರೌಪದಿಯನ್ನ ಎಕ್ಕಟಿ ಕರೆದು ಗೌಪ್ಯವಾದ ಸ್ಥಳಕ್ಕೆ ಕರೆದು, ದ್ರೌಪದಿ, ಇದು ಸಕಾಲ, ನಮ್ಮ ಅವಧಿ ಮುಗಿದಾಗಿದೆ, ಅಜ್ಞಾತವಾಸದ ಅವಧಿ ಮುಗಿದಾಗಿದೆ, ನಮ್ಮ ರಾಜ್ಯವನ್ನು ಈಗ ನಾವು ಪಡಿಬೇಕು, ಕೌರವರ ಮದವನ್ನು ಮುರಿಬೇಕು. ಅಂತಹ ಸಂದರ್ಭ ನಮಗೋಸ್ಕರ ಅವರೇ ಹುಡ್ಕೊಂಡು ಬಂದಿದ್ದಾರೆ. ವಿರಾಟರಾಯನ ನಗರಕ್ಕೆ ಅವರು ನಮಗೋಸ್ಕರವೇ ಹುಡ್ಕೊಂಡು ಬಂದಿದ್ದಾರೆ. ಇದು ಸರಿಯಾದ ಸಮಯ. ಒಂದು ಕೆಲಸ ಮಾಡು, ಈ ಉತ್ತರ ಕುಮಾರನ ತಂಗಿ ಉತ್ತರೆ ಅಂತ ಹೇಳಿ, ಆ ಉತ್ತರೆಗೆ ಅರ್ಜುನನೇ ನೃತ್ಯವನ್ನೆಲ್ಲ ಹೇಳ್ಕೊಡ್ತಿರ್ತಾನೆ ಶಿಖಂಡಿಯಾಗಿ. ಒಂದು ಕೆಲಸ ಮಾಡು, ಉತ್ತರೆ ಬಳಿ ಹೋಗಿ ಹೇಳಿಬಿಡು, ನೃತ್ಯ ಹೇಳ್ಕೊಡುವಂತಹ ನಿಮ್ಮ ನೃತ್ಯ ಗುರುಗಳು ಇದ್ದಾರಲ್ಲ, ಸಾಧಾರಣರಲ್ಲ, ಒಂದಾನೊಂದು ಕಾಲದಲ್ಲಿ ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದಂಥವ್ರು, ಅದರಲ್ಲೂ ಎಂಥ ಪರಿಸ್ಥಿತಿಯಲ್ಲಿ
ಖಾಂಡವ ದಹನದ ಹೊತ್ತಿನಲ್ಲಿ ರಥವನ್ನು ವೇಗವಾಗಿ ನಡೆಸಿ ಅರ್ಜುನನಿಗೆ ಸಹಕಾರಿಯಾದಂತಹ ವೀರ ಸಾರಥಿ ಅವರು. ಪಾಂಡವರು ವನವಾಸಕ್ಕೆ ಹೋದ ಮೇಲೆ ಬೇರೆ ಉದ್ಯೋಗ ಇಲ್ಲದೆ ಈ ನೃತ್ಯದ ಉದ್ಯೋಗಕ್ಕೆ ಇಳಿದಿದ್ದಾರೆ. ಅವರನ್ನೇನಾದರೂ ಒಪ್ಪಿಸಿದ್ರೆ ನಿಮ್ಮ ಅಣ್ಣನಿಗೆ ಆಯ್ತಲ್ಲ, ಹಬ್ಬ ಮಾಡೋದಕ್ಕೆ ಅವಕಾಶ ಆಯ್ತಲ್ಲ ಅಂತ ಹೇಳಿಬಿಡು ಅಂತಂದ. ಅಂದುಕೊಂಡೆ ದ್ರೌಪದಿ ಕೇಳಬೇಕೆ, ಅವಳು ಮೊದಲೇ ಅವಳು ಹುಟ್ಟಿರೋದೇ ಯಜ್ಞದ ವೇದಿಯಿಂದ. ಆಕೆ ಯುದ್ಧ ಅಂತಂದ್ರೆ ಅತ್ಯಂತ ಪ್ರಿಯ, ಶತ್ರು ದಮನಕ್ಕೆ ಕಾಯ್ತಾ ಇದ್ದಾಳೆ. ಅತ್ಯಂತ ಉತ್ಸಾಹದಿಂದ ಹೋಗಿ ಉತ್ತರೇ ನಿಮ್ಮ ಅಣ್ಣನಿಗೆ ಸಾರಥಿ ಬೇಕು ತಾನೆ? ನಾ ಹೇಳ್ತೀನಿ, ನಿಮ್ಮ ಗುರುಗಳಿದಾರಲ್ಲ, ಬೇರೆ ಯಾರೂ ಅಲ್ಲ, ನಿಮ್ಮ ನೃತ್ಯ ಗುರುಗಳಿದಾರಲ್ಲ, ಮಹಾಪರಾಕ್ರಮಿ ಆತ. ಸಾರಥ್ಯದಲ್ಲಿ ಚಾಕಚಕ್ಯತೆ ಅಂದರೆ ಇನ್ನಿಲ್ಲ. ಅರ್ಜುನನಿಗೆ ಸಾರಥಿ ಆದಂಥವನು, ಅವನನ್ನು ವಾಪಸ್ ಬಿಡೋ, ಇನ್ನು ನಿಮ್ಮ ಅಣ್ಣನ ಕೀರ್ತಿಯೋ ಕೀರ್ತಿ ಅಂದ ಕೂಡಲೇ ಉತ್ತರಿಗೆ ಸಂತೋಷವಾಗುತ್ತೆ. ನಮ್ಮ ಅಣ್ಣನಿಗೆ ಸಾರಥಿ ಸಿಕ್ಕ, ಇನ್ನು ನೋಡಿ ಯುದ್ಧವನ್ನ ಅಂತ ಹೇಳಿ ಹರುಷಿತೆಯಾಗಿ ಕೇಳಿ ಹರುಷಿತೆಯಾದಳುತ್ತರೆ. ಇದ ಕೇಳಿ ಹರುಷಿತೆಯಾದಳುತ್ತರೆ. ಓಲಗಕ್ಕೆ ಬಂದು ಅಣ್ಣನಂಗ್ರಿಗೆ ಲೋಲಲೋಚನೆಯರಗಿ ಕೈ ಮುಗಿದು ಎಂದಳಿ ಹದನ ಕೇಳಿದೆನು ಸಾರಥಿಯ ನೆಲೆಯನು ಕಾಳಗಕ್ಕೆ ನಡೆಯಣ್ಣ ದೇವ. ನಾ ಕೇಳಿದೆನು ಸಾರಥಿಯ ನೆಲೆಯನು ಕಾಳಗಕ್ಕೆ ನಡೆಯಣ್ಣ ದೇವ. ನೃಪಾಲಕರ ಜಯಿಸು ನೀ ನೃಪಾಲಕರ ಜಯಿಸು ಎಂದಡೆ ಉತ್ತರ ನಗುತ ಬೆಸಗೊಂಡ. ಸಂತೋಷವಾಗ್ಬಿಡ್ತು ಉತ್ತರಿಗೆ. ಓಡೋಡಿ ಬಂದರಂತೆ. ಇವ ಕೂತಿದ್ದಾನೆ ಸಭೆಯಲ್ಲಿ, ಓಡಿ ಬಂದು ಅಣ್ಣ ನಮೋ ನಮಃ ಅಂತೇಳಿ ನಮಸ್ಕಾರ ಮಾಡಿ, ಅಣ್ಣ ನಡಿ ಯುದ್ಧಕ್ಕೆ ಅಂದು. ಗಾಬರಿ ಆಗ್ಬಿಡ್ತೀವಿ ನಿನಗೆ, ಏನ್ ಸಮಾಚಾರ ಅಂದು. ಅಣ್ಣ ಸಾರಥಿ ಬೇಕು ತಾನೆ ನಿನಗೆ? ನಾನು ಕೊಡ್ತೀನಿ, ಸರಿಯಾದ ಸಾರಥಿಯನ್ನ ನಾನು ಕೊಡ್ತೀನಿ. ನಡಿ ಯುದ್ಧಕ್ಕೆ, ಇನ್ನು ಇರೋದು ಒಂದೇ, ನೀ ಹೋಗ್ಬೇಕು ಯುದ್ಧಕ್ಕೆ, ವಿಜಯಲಕ್ಷ್ಮಿಯನ್ನು ಪಡ್ಕೊಂಡು ಬರಬೇಕು, ಅದೊಂದು ಉಳಿದಿದೆ ಅಣ್ಣ. ಸರಿಯಾದ ಸಾರಥಿಯನ್ನು ನಾನು ಕೊಡ್ತೀನಿ ಅಂದ್ಬಿಟ್ರು. ಹಾ ತಂಗಿ, ಸರಿಯಾದ ಸಾರಥಿಯನ್ನು ಹೇಳ್ತೀಯೇ, ಯಾರಾತ? ಅಣ್ಣ ಈ ಸೈಲೇಂದ್ರ ಹೇಳಿದ್ದು, ನಮ್ಮ ನೃತ್ಯ ಗುರುಗಳು ಇದ್ದಾರಲ್ಲ, ಸಾಧಾರಣರಲ್ಲ. ಅರ್ಜುನನಿಗೆ ಸಾರಥ್ಯವನ್ನು ಮಾಡಿದಂಥವ್ರು, ಖಾಂಡವ ದಹನದಲ್ಲಿ ಸಾರಥ್ಯ ಮಾಡಿದ್ದು ಯಾರೊಂದು ಮಾಡ್ಕೊಂಡಿದ್ಯಾ? ಯಾರೋ ಅವರೇ ಅಂದ್ರು. ಅಯ್ಯೋ 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 ಅಯ್ಯೋ, ಇಂಥ ಚಾಕಚಕ್ಯತೆ ಇರೋರು ಗೊತ್ತೇ ಆಗಲಿಲ್ಲವಲ್ಲ ನನಗೆ. ಈವರೆಗೆ ಗೊತ್ತಾಗ್ಬಿಟ್ಟಿದ್ರೆ 3 ಲೋಕವನ್ನು ಗೆದ್ದು ಬಿಡ್ತಿದ್ದೆ. ಹೊತ್ತಾದ್ರೂ ಪರವಾಗಿಲ್ಲ, ಈಗಾದ್ರೂ ಗೊತ್ತಾಯ್ತಲ್ಲ. ತಂಗಿ, ಬಹಳ ಒಳ್ಳೆ ವಿಚಾರವನ್ನು ಹೇಳಿದೀಯ. ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ತಂಗಿ, ಒಳ್ಳೆ ವಿಚಾರವನ್ನು ಹೇಳಿದೀಯ. ಸೈರೇಂದ್ರಿ, ನಿಜವಾಗಲೂ ಹೇಳಬೇಕಾದ್ರೆ ನನ್ನನ್ನು ಉಳಿಸಿದವಳು ನೀನು ಸಾರಥಿಯನ್ನು ತಂದುಕೊಡದೆ ಹೋದರೆ ಈ ಉತ್ತರ ಕುಮಾರ ಕಂಠೀರವನ ಆ ಪರಾಕ್ರಮ ಪೌರುಷ ಎಲ್ಲ ನನ್ನಲ್ಲಿ ಅಡಗಿ ಹೋಗ್ಬಿಡೋದು. ಸರಿಯಾದ ಸಾರಥಿಯನ್ನು ಕೊಟ್ಟು ಓಡಿಸಿದೀಯ. ಎಲ್ಲಿ? ಬೇಗ ಹೋಗಿ ಆ ಸಾರಥಿನ ಕರ್ಕೊಂಬ ಅಂದ್ರೆ ಹೋಗ್ಬಿಡ್ತಾಳೆ. ದ್ರೌಪದಿ ಯಾರು? ಆಕೆ ಮಹಾ ಸಾಮ್ರಾಜ್ಞಿಯವಳು. ಅರ್ಜುನ ಯಾರೋ? ಎಂಥವನವನು? ಸಾರಥ್ಯ ಮಾಡೋನು ಕರಿಬೇಕಾದ ಯಾರು? ಉತ್ತರ ಕುಮಾರ ಕರಿಬೇಕು. ಇಲ್ಲದೆ ಹೋದ್ರೆ ಆ ಯೋಗ್ಯತೆ ಇರೋರು ಯಾರಾದ್ರೂ ಕರಿಬೇಕು. ಕರೆದ ಅಂದ ತಕ್ಷಣ ದ್ರೌಪದಿ ಹೋಗ್ಬಿಡ್ತಾಳೆ. ನೋಡಿ, ದ್ರೌಪದಿ ಹೇಳಿದ್ಲು, ಅದು ಸರಿಯಾಗೋದಿಲ್ಲ. ನಮ್ಮನು ವೀರ ಬಗೆಯನು ಅಂದ್ಲು. ನಮ್ಮಂಥ ಸಣ್ಣ ಆಳುಕಾಳುಗಳು ಹೋದ್ರೆ ಅವರು ಒಪ್ಪೋದಿಲ್ಲ. ಸರಿಯಾದವಳು ಅಂದ್ರು ಉತ್ತರೆಯ ಬಗ್ಗೆ ಶಿಷ್ಯ ಪ್ರೇಮವಿದೆ. ಈಕೆನೇ ಹೋಗಿ ಕರೆದ್ರೆ
ಒಪ್ಕೊಂಡ್ಬಿಡ್ತಾರೆ ಅಂತಂದು ಉತ್ತರೆ ಹೊರಟದಂತೆ ಸಂತೋಷದಿಂದ ಕಲಿಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕವಿ ಉತ್ತರೆ ಹೇಗೆ ಹೋಗ್ತಾ ಇದ್ದಾಳೆ ಅಂತ, ಈ ಹಾಸ್ಯ ಮಧ್ಯದಲ್ಲಿ ಒಂದು ಶೃಂಗಾರ ತರುಣ ಅಂಥೇಳಿ ಉತ್ತರೆ ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಅದ್ಭುತವಾಗಿ ಬರೆದಿದ್ದಾನೆ. ಆ ಪದ್ಯಕ್ಕೆ ವ್ಯಾಖ್ಯಾನ ಇರೋದಿಲ್ಲ. ಇದೆ ತಾನೆ ಎಂದಳಿ ಸೈರೇಂದ್ರಿನಂದ ಅದು ವಾಣವಣ ಉಪ್ಪು ಕರುಳು ತಿದ್ದುತ್ತ ಅಚ್ಚುವುದು ಇದೆ. ಅದೊಂದು ರಂದ ಬರವ ಕಂಡನು ರಂದ ಕರುಳು ತಿದ್ದು ತಪ್ಪಳಕಿ ಪ್ರಾಣ. ಸರಿ, ಬರವ ಕಂಡನು ಬರವ ಕಂಡನು ಪಾರ್ಥನು ಬಲ ಅಲ್ಲ ಉತ್ತರೆಯ ಬರವ ಕಂಡನು ಪಾರ್ಥನು ಏನುತ್ತರೆ ಕುಮಾರಿ ಕಠೋರಗತಿಯಲಿ ಬರವು ಭಾರಿಯ ಕಾರ್ಯವ ಸೂಚಿಸುವುದೆನೆ ನಗುತ್ತ ಬರವು ಬೇರಿಲ್ಲ ಬರವು ಬೇರಿಲ್ಲ ಎನ್ನ ಮಾತನು ಹುರುಳುಗೆಡಿಸದೆ ಸಲಿಸುವೊಡೆ ನಿಮಗರುಗಿದ ಪೆನು ಎನೆ ಮೀರಬಲ್ಲೆನೆ ಮಗಳೇ ನಾ ಮೀರಬಲ್ಲೆನೆ ಮಗಳೇ ಹೇಳೆಂದ ಓಡೋಡ್ತಾ ಬಂದಂತೆ ಉತ್ತರೆ ಪಾರ್ಥ ನೋಡ್ದ. ಉತ್ತರೆ, ಯಾಕಮ್ಮ ಹೀಗೆ ಓಡ್ ಬರ್ತಾ ಇದೆಯಲ್ಲ? ನೀನು ಬರೋದನ್ನು ನೋಡಿದರೆ ಯಾವುದೋ ಒಂದು ಪ್ರಧಾನವಾದ ಕಾರ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಕಾರ್ಯ ಕೊಟ್ಟವರೇ ಇವರು, ಕಾರ್ಯ ಬರೋ ಹಾಗೆ ಮಾಡಿದ್ದೇ ಅರ್ಜುನ. ಅದು ಕೇಳ್ತಾ ಇರೋದು ನೋಡಿ, ಯಾವುದೋ ಒಂದು ಮುಖ್ಯ ಕಾರ್ಯವನ್ನ ನಿನ್ನ ಬರವೇ ಸೂಚಿಸ್ತಾ ಇದೆ. ಯಾಕೆ ಹೀಗೆ ಓಡೋಡಿ ಬರ್ತಾ ಇದೆಯಾ ಮಗಳೇ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಕುಮಾರವ್ಯಾಸನ ಪದೌಚಿತ್ಯ ಮಗಳೇ ಅಂದ ಅರ್ಜುನ. ಮುಂದೆ ವಿರಾಟ ಇವರು ಪಾರ್ಥ ಇವರೇ ಪಾಂಡವರು, ಇವನೇ ಅರ್ಜುನ ಅಂತ ಗೊತ್ತಾದ ಕೂಡಲೇ ನನ್ನ ಉತ್ತರೆಯನ್ನು ನೀನೇ ಮದುವೆ ಆಗಬೇಕು ಅಂತ ಅರ್ಜುನನಿಗೆ ಹೇಳ್ತಾನೆ. ಆಗ ಅರ್ಜುನ ಬೇಡಪ್ಪ, ನನಗೆ ಬೇಡ, ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತಾನೆ. ಅಂದ್ರೆ ಸಂಬೋಧನೆ ಮಾಡ್ತಾನೂ ಕೂಡ ಮಗಳೇ ಅಂತಲೇ ಪಾರ್ಥನ ಸಂಬೋಧನೆ ಮಾಡ್ತಾನೆ. ಅಂದ್ರೆ ಮುಂದೆ ಮಗಳ ಸ್ಥಾನಕ್ಕೆ ಸೊಸೆ ಸ್ಥಾನಕ್ಕೆ ಬರೋಳು ಅಂತ, ಮುಂದೆ ಸೊಸೆ ಸ್ಥಾನಕ್ಕೆ ಬರಬೇಕಾದವಳು ಅಂತ. ಮಗಳೇ ಏನು ಕಾರ್ಯ ಅಂತ ಅನ್ನೋಣ ನೋಡಿ. ಇವತ್ತು ಗುರುಪೂರ್ಣಿಮೆ, ಎಂಥ ಸಂಸ್ಕಾರ ಉತ್ತರೆಗೆ. ಆಕೆ ಹೇಳಿದ್ರಂತೆ, ಗುರುಗಳೇ ಏನಿಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಕೌರವರ ಸೈನ್ಯ ಬಂದಿದೆ, ಗೋವನ್ನ ಅಪಹರಣ ಮಾಡಿದ್ದಾರೆ, ನಮ್ಮಣ್ಣ ಯುದ್ಧಕ್ಕೆ ಹೋಗಕ್ಕೆ ಸಿದ್ಧನಾಗಿದ್ದಾನೆ, ಆದರೆ ಸರಿಯಾದ ಸಾರಥಿ ಇಲ್ಲ, ಸರಿಯಾದ ಸಾರಥಿ ಇಲ್ಲ, ನಮ್ಮಣ್ಣ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ, ನೀವು ಸಾರಥ್ಯದಲ್ಲಿ ಬಹಳ ಪಳಗಿದವರು, ನಿಮಗೆ ಸಾರಥ್ಯ ವಿದ್ಯೆ ಚೆನ್ನಾಗಿ ಬರುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ, ಮುಂದಿಂದು ನಿಮ್ಮ ಚಿತ್ತ ಅಂದವಳು. ಗುರುಗಳೇ ನೀವು ಬಂದು ಸಾರಥ್ಯ ಮಾಡಿ ಅಂತ ಹೇಳಿಲ್ಲ ಅವಳು. ಗುರುಗಳಿಗೆ ಆದೇಶ ಕೊಡೋದುಂಟೆ, ಎಲ್ಲಾದರೂ ಹೋಗ್ಬಿಟ್ಟು ಗುರುಗಳೇ ನೀವೇ ನಮ್ಮನೆ ಜಟಕಾ ಡ್ರೈವರ್ ಆಗ್ಬಿಡಿ, ನೀವೇ ಓಡಿಸ್ಬಿಡಿ ಹೇಳೋದು ಉಂಟೆ ಅಂತ ನೋಡಿ. ಪ್ರಜ್ಞೆ ಹೇಗಿದೆ ಅವಳದ್ದು. ಸ್ವಾಮಿ ಇಷ್ಟೇ, ಯುದ್ಧ ಬಂದಿದೆ, ನಮ್ಮ ಅಣ್ಣನಿಗೆ ಸಾರಥಿ ಬೇಕು, ನೀವು ಸಾರಥ್ಯದಲ್ಲಿ ಪಳಗಿದ್ದೀರಿ ಎನ್ನುವಂತಹ ವಿಷಯ ನಮಗೆ ಗೊತ್ತಾಗಿದೆ, ಮುಂದಿದ್ದು ಗುರುಗಳ ಚಿತ್ತ ಅಂದು ಕೂಡಲೇ ಅರ್ಜುನ, ಮಗಳೇ ನಿನ್ನ ಮಾತನ್ನ ಮೀರಬಹುದೇ, ನಿನ್ನ ಮಾತನ್ನ ಮೀರೋದಕ್ಕೆ ಸಾಧ್ಯವಿದೆಯೇ? ಆದರೆ ಮಗಳೇ ತುಂಬ ವರ್ಷ ಕಳೆದ್ಬಿಡ್ತು ಕಣಮ್ಮ, ಎಲ್ಲೋ ಸಾರಥ್ಯ ಮಾಡ್ತಿದ್ದೆ, ಇಲ್ಲ ಅಂತಲ್ಲ, ಈಗ ನನಗೆ ಬರೋದು ಈ ಭರತನಾಟ್ಯ ಒಂದೇ. ಭರತ ವಿದ್ಯಾ ವಿಷಯದಲ್ಲಿ
ಪರಿಚರ್ಯತನ ನಮಗಲ್ಲದೆ ಈ ಸಂಗರದ ಸಾರಥಿತನವ ಮರೆದೆವು ಹಲವು ಕಾಲದಲ್ಲಿ. ಹರಿಭಟರು ಭೀಷ್ಮಾದಿಗಳು ನಿಲಲರಿದು ಸಾರಥಿತನದ ಕೈಮನ ಬರಡರಿಗೆ ದೊರಕೊಂಬುದೇ. ಸಾರಥಿತನದ ಕೈಮನ ಬರಡರಿಗೆ ದೊರಕೊಂಬುದೇ ರಣಸೂರೆಯಲ್ಲೆಂದ. ಇಲ್ಲ ಗುರುಗಳೇ, ನೀವೇ ಸಾರಥಿಯಾಗಿ ನಮ್ಮ ಅಣ್ಣನ ಮಾನವನ್ನು ಉಳಿಸ್ಬೇಕು ಅಂದ್ಲು. ಸರಿ ಮಗಳೇ ಅಂತ ಒಪ್ಕೊಂಡ. ನಮ್ಮ ಅಣ್ಣ ಕರೀತಾ ಇದ್ದಾನೆ, ತಾವು ಬರಬೇಕಂತೆ ಅಂತ. ಸರಿ ಅಂತ ಬಂದ. ಕೂತಿದ್ದ ಉತ್ತರ ಕುಮಾರ. ಸಭೆಯ ತುದಿಯಲ್ಲಿ ಅರ್ಜುನ ಬರೋದನ್ನು ನೋಡಿದ್ದೇ, ಓಹೋ ಸಾರಥಿ ಸಾಹೇಬ್ರು, ಬನ್ನಿ ಬನ್ನಿ ಬನ್ನಿ, ಆಸನ ಹಾಕ್ರಿ, ಸಿಂಹಾಸನ ಇಡಿ ಸಾರಥಿ ಸಾಹೇಬ್ರಿಗೆ. ಉತ್ತರ ಕುಮಾರನ ಸಾರಥಿ ಅಂದ್ರೆ ಸಾಧಾರಣವೇ? ಅವ್ರ ಯೋಗ್ಯತೆ, ಆಸನ ಹಾಕಿ ಅಂತೇಳಿ ಹಾಕಿಸ್ದ. ಬನ್ನಿ ಸಾರಥಿ ಸಾಹೇಬ್ರೆ, ಕ್ಷೇಮವೇ, ಏನು ಯೋಚನೆ ಮಾಡಬೇಡಿ, ನಾನು ಇರ್ತೀನಿ ಅಂತಂದ. ಸ್ವಾಮಿ, ಇದೇನು ಸಾಧಾರಣವಾದ ಯುದ್ಧವೇ? ಅಭ್ಯಾಸಾನುಸಾರಿಣೀ ವಿದ್ಯಾ. ಯಾವುದೇ ವಿದ್ಯೆ ಆಗಲಿ ಅಭ್ಯಾಸ ಮಾಡಿಕೊಂಡಿದ್ರೆ ಇರುತ್ತದೋ, ಇಲ್ಲದೆ ಹೋದ್ರೂ ಉಪಸ್ಥಿತಿಯಲ್ಲಿರೋದಿಲ್ಲ. ವಿದ್ಯೆಯ ಲಕ್ಷಣವೇ ಹಾಗೆ, ನಿರಂತರವಾಗಿ ಅಭ್ಯಾಸದಲ್ಲಿ ಇಟ್ಕೊಂಡಿರಬೇಕು. ಇಲ್ಲದೆ ಹೋದ್ರೆ ಮರ್ತೇ ಹೋಗುತ್ತೆ. ನಾನು ಮರ್ತು ಬಿಟ್ಟಿದ್ದೀನಿ ಸ್ವಾಮಿ, ತುಂಬ ದಿನ ಆಯಿತು. ಹಿಂದೆ ಸಾರಥ್ಯ ಮಾಡಿದ್ದು ಹೌದು, ಆದರೂ ಬಂದವರು ಯಾರು? ಭೀಷ್ಮ, ದ್ರೋಣ, ಎಂಥೆಂಥವ್ರು ಬಂದಿದ್ದಾರೆ. ಇದೇನು ಯುದ್ಧ ಅಂದ್ರೆ ಸೂರೆಯೋ? ಸೂರೆ ಮಾಡಿದಷ್ಟು ಸುಲಭವೋ ಯುದ್ಧ ಅಂತಂದರೆ? ನನಗ್ಯಾಕೋ ಭಯ ಆಗತ್ತೆ ಸ್ವಾಮಿ ಅಂಥೇಳಿ ಒಂದು ಅರ್ಜುನ ಏನು ಹೇಳ್ತಾನೆ ನೋಡೋಣ ಅಂತ. ಅದಕ್ಕೆ ಉತ್ತರ, ನಿನ್ನನ್ನು ಯುದ್ಧ ಕರ್ಕೊಂಡು ಹೋಗ್ತಾ ಇರೋದು ಏನಕ್ಕೆ ಏನು ಮಾಡ್ಕೊಂಡಿದ್ಯಾ? ಚಂದಕ್ಕೆ. ನಿನ್ನನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿರೋದು ಅಲಂಕಾರಕ್ಕೆ. ಒಬ್ಬ ವೀರ ಅಂತಂದ್ಮೇಲೆ ಸಾರಥಿ ಇರಬೇಕೋ ಇಲ್ವೋ? ಅದಕ್ಕೆ ನೀನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಏನು ನಾನಿರ್ತಾ ಆ ಭೀಷ್ಮ ಇವರು ಏನು ಮಾಡ್ತಾರೆ ನಿನಗೆ? ಆನಿರಲು ಭೀಷ್ಮಾದಿಗಳು ನಿನಗೇನ ಮಾಡಲು ಬಲ್ಲರು. ಅಳುಕದೆ ನೀನು ನಿಲು ಸಾಕು, ಒಂದು ನಿಮಿಷಕ್ಕೆ ಗೆಲುವೆನವರುಗಳ. ತಾನದಾರೆಂದರಿಯಲು ಆ ಗುರುಸೂನು ಕರ್ಣದ್ರೋಣರೆಂಬವರು ಆನರಿಯದವರಲ್ಲ. ಸಾರಥಿಯಾಗು ನೀನು ಸಾಕೆಂದ. ನಾನಿರ್ತ ಭೀಷ್ಮರು ದ್ರೋಣರು ಏನ್ ಮಾಡ್ತಾರೆ? ನೀನು ಹಳೆ ಯುದ್ಧ ಅಂತ ಮಾಡ್ಕೋಬೇಡ. ನೀನು ಆ ಅರ್ಜುನದ ಯುದ್ಧದ ಥರ ಅಲ್ಲ ನನ್ನ ಯುದ್ಧ. 2 ನಿಮಿಷದಲ್ಲಿ ಯುದ್ಧ ಮುಗೀತು. ಹೋಗೋದೆ, ಬಡಿಯೋದೆ, ಬರೋದೆ ಅಷ್ಟೇ. ನಿನ್ನ ಕೆಲಸ ಏನು? ಸಾರಥಿ ಸಾಗದಲ್ಲಿ ಗೊಂಬೆನೇ ಇಡ್ಬೋದಾಗಿತ್ತು, ಬೇಡ, ನೀನೇ ಇರು, ನಿನ್ನಲ್ಲಿ ನಿಲ್ಸಿರೋದು. ನೀನು ಹಾಗೆ ನಿಂತಿದ್ರಾಯ್ತು, ನಗ್ನಗ್ತಾ ಇದ್ರಾಯ್ತು, ಆಮೇಲೆ ಗೆದ್ದು ನಿಂತ್ಕೊಂಡು ಬಂದ್ರಾಯ್ತು ಅಷ್ಟೇ. ನಿನ್ನನ್ನು ಇಟ್ಕೊಂಡಿರೋದು ಅಷ್ಟಕ್ಕೆ. ಏನು ಯೋಚನೆ ಮಾಡಬೇಡ. ಹೋಗ್ತೀನಿ, ಬರ್ತೀನಿ, ವಿಜಯದಲ್ಲಿ ಅರ್ಧ ಪಾಲು ನಿನಗೆ. ನಮ್ಮ ಸಾರಥಿ ಭಾಳ ಚೆನ್ನಾಗಿ ಯುದ್ಧ ಮಾಡಿದಾಗ ನಾನೇ ಹೇಳ್ತೀನಿ, ಯೋಚನೆ ಮಾಡಬೇಡ, ಬಾ. ನಾ ಇದ್ದಾಗ ಯಮ ಬಂದ್ರು ನಿನಗೇನು ಯೋಚನೆ ಇಲ್ಲ, ನಡಿ ಅಂದ. ಒಂದು ಕೂಡಲೇ ಇನ್ನೂ ಆಗಲ್ಲ ಅಂದ್ರೆ ಸರಿ ಆಯ್ತು, ಹಾಗಾದ್ರೆ ಸಾರಥಿ ಇಲ್ಲ, ಯುದ್ಧ ಬೇಡ ಅಂತ ಸುಮ್ಮನಾಗ್ಬಿಡ್ತಾನೆ ಅಂತ ಹೇಳಿ, ಆಯ್ತು ಸ್ವಾಮಿ, ನಿಮ್ಮಂಥ ವೀರರಿರ್ತ ನನಗೆ ಬೈವೆ, ಆಯ್ತು ಅಂದ. ಸರಿ ಹೊರಡಿ ಯುದ್ಧಕ್ಕೆ ಅಂತಂದ. ಹೋದ. ಏನೋ ಸೇರಿಸ್ಬಿಟ್ಟಿದ್ದಾನೆ, ಊರ್ನವರನ್ನೆಲ್ಲ ಸೇರಿಸ್ಬಿಟ್ಟಿದ್ದಾನೆ, ಜಾಗಕ್ಕೆ ಹೊಡಿಸ್ಬಿಟ್ಟಿದ್ದಾನೆ. 4 ರಥ ಸಿದ್ಧ ಮಾಡಿಯಿಂದ. ಅಂದ್ರೆ ಹೋಗ್ಬೇಕಾಗಿರೋದು 1 ರಥದಲ್ಲಿ 4 ರಥ. ಯಾಕೆ ಅಂದ್ರೆ ಶತ್ರುಗಳ ಸಂಪತ್ತೆಲ್ಲ ಹೇಳ್ಕೊಂಡ್ಬರ್ಬೇಕಲ್ಲ. ಸಿದ್ಧವಾಗಿ 4 ರಥ ಅಂದ. ಹೊರಟ ತಾನು ಎಲ್ಲಿಗೆ? ಅಲಂಕಾರ ಮಾಡ್ಕೊಂಡ್ಬರೋಕೆ. ಸಾರಥಿ ಸಿದ್ಧ ಆಗುವಂದ. ಹೋದ. ಹೋಗ್ಬಿಟ್ಟು ಬರ್ತಾನೆ. ಉತ್ತರ ಕುಮಾರ ಕಂಠೀರವ
ಮದುವೆ ಗಂಡಿನ ಹಾಗೆ ಅಲಂಕಾರ ಮಾಡ್ಕೊಂಡು ಬಂದ. ಸಾರಥಿ, ನೀ ಇನ್ನೂ ರೆಡಿಯಾಗಿಲ್ಲ, ಮಾಡಿಸ್ತೀನಿ. ಚಿನ್ನದ ಕಸೂತಿ ಇರುವಂಥ ಕವಚ ತಗೊಂಡ್ಬನ್ನಿ ಅಂದ. ಮಂಗಳಾರತಿ ಎಲ್ಲ ದೂರಾಗಿ ನಡೆಯಲಿ ಇಂದ ಮಂಗಳಾರತಿ ಎತ್ತಿದ್ರು. ಮಂಗಳಾರತಿ ಎತ್ತಿದರು ನಿಖಿಳಾಂಗನೆಯರು, ಉತ್ತರಗೆ ನಿಖಿಳಾಂಗನೆಯರು ಮಂಗಳಾರತಿ ಎತ್ತಿದರು. ನಿಜ ಸರ್ವಾಂಗ ಶೃಂಗಾರದಲ್ಲಿ ಹೊಳೆವುತ ಬಂದು ರಥವೇರಿ ಹೊಂಗೆಲ ಸಮಯ ಕವಚವನು ಪಾರ್ಥಂಗೆ ಕೊಟ್ಟನು. ಹೊಂಗೆಲ ಸಮಯ ಕವಚವನು ಪಾರ್ಥಂಗೆ ಕೊಟ್ಟನು. ಜೋಡು ಸೀಸಕದಂಗಿಗಳನ್ನು ಅಳವಡಿಸಿ ರಾಜಕುಮಾರನು ಅನುವಾದ. ಚೆನ್ನಾಗಿ ಮಂಗಳಾರತಿ ಎತ್ತಿದ್ರು ಅವನಿಗೆ. ನೋಡಿ ಉತ್ತರ ಕುಮಾರನ ಸತ್ವ ಹೇಗಿದೆ ಅಂತ ಹೇಳಿ. ಮಂಗಳಾರತಿಗೆ ರೂಢಿಯರ್ಥವನ್ನೇ ಬದಲಿಸಿ ಧ್ವನಿ ಅರ್ಥವನ್ನು ಕೊಟ್ಬಿಟ್ಟ ಅವ. ಪುಣ್ಯಾತ್ಮ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಮಂಗಳಾರತಿ ಎತ್ತಿಸ್ಕೊಂಡ್ಬಿಟ್ಟ. ಅದಾದ್ಮೇಲೆ ಯಾವ ಕೆಲಸ ಆಗಿದೆ ಹೋದ್ರು ಹೇಳ್ಬಿಡ್ತಾರೆ, ಆಯ್ತಲ್ಲ ಎತ್ತಿದ್ರಲ್ಲ ಮಂಗಳಾರತಿ, ಮಾಡಿದ್ರಲ್ಲ ಮಂಗಳಾರತಿ ಅಂತ ಹೇಳಿ. ಚೆನ್ನಾಗಿ ಮಂಗಳಾರತಿ ಮಾಡಿದ್ರು. ಆರತಿ ಮಾಡಿಸ್ಕೊಂಡ, ಆರತಿಗೆ ಹಾಡು ಹೇಳಿ ಅಂತಂದ. ಎಲ್ಲ ಆಯಿತು. ಸಾರಥಿ ನೋಡ್ದ, ಈ ಕವಚ ಸರಿಯಾಗೋದಿಲ್ಲ ನನ್ನ ಯೋಗ್ಯತೆಗೆ. ಚಿನ್ನದ ಕವಚ ತಗೊಂಬನ್ನಿ ಇಂದ ಕೊಟ್ಟ ಅವನಿಗೆ. ಅರ್ಜುನನಿಗೆ, ತಗೋ ಚಿನ್ನದ ಕವಚ, ವಾಪಸ್ ಕೊಡಬೇಕಾಗಿಲ್ಲ, ನೀನೇ ಇಟ್ಕೊ, ನಿನಗೆ ಅದು ಅಂತ ಹೇಳಿ ಕೊಟ್ಟ. ಸರಿಯಾಗಿ ಹಾಕೋ ಕವಚವನ್ನ. ಸಿದ್ಧೋ, ಎಲ್ಲ ಸಿದ್ಧೋ ಅಂದ. ಎಲ್ಲ ಸಿದ್ಧರಾಗಿದ್ದಾರೆ. ಯಾರು ಹೆದರಬೇಡಿ ಅಂತ ಹೇಳಿ ಅಭಯ ಕೊಟ್ಟ. ಈ ಕಡೆಯಲ್ಲಿ ಅರ್ಜುನ ಕವಚ ಹಾಕೊಡ್ತಿದ್ದಾನೆ. ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಚಕ್ರವರ್ತಿಗಳು ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರ ಕವಚ ಅವರೇ ಹಾಕೋಬಾರ್ದು, ಇನ್ನೊಬ್ರು ತೊಡಸ್ಬೇಕು. ಅವರೇ ಕವಚ ಹಾಕೊಂಡು ಅಪಶಕುನ ಅಂತ. ಕವಚ ಹಾಕಕ್ಕೂ ಒಬ್ರೂ ಇಲ್ಲದ ಪರಿಸ್ಥಿತಿಯಲ್ಲೇ ಅವ್ರು ಹಾಕೋಬೇಕು. ಹಾಗಾಗಿ ಅದು ಅಪಶಕುನ ಅಂತ. ಇಲ್ಲಿ ಹೇಗಿದ್ರು ಯುದ್ಧ ಮಾಡೋದು ಅರ್ಜುನನೇ ತಾನೆ. ಅದು ಅರ್ಜುನನಿಗೂ ಗೊತ್ತಿದೆ, ಅವನೇನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ನನ್ನ ಕವಚ ನಾನೇ ಹಾಕೋಬಾರದು ಅಂತ ಹೇಳಿ ಏನು ಮಾಡಿಬಿಟ್ಟ, ಆ ಕವಚವನ್ನು ಬೇಕು ಅಂತಲೇ ತಲೆ ಕೆಳಗಾಗಿ ಹಾಕೊಂಡು. ನರನು ತಲೆ ಕೆಳಗಾಗಿ ಕವಚವ ಸರಿವುತ್ತಿರೆ, ನರನು ತಲೆ ಕೆಳಗಾಗಿ ಕವಚವ ಸರಿವುತ್ತಿರೆ. ಗೊಳ್ಳೆಂದು ಕೈ ಹೊಯ್ದರಸಿಯರು ನಗೆ ನಾಚಿದಂತಿರೆ ಪಾರ್ಥ ತಲೆವಾಗಿ. ತಿರುಗಿ ಮೇಲ್ಮುಖವಾಗಿ ತೊಡಲುತ್ತರೆ ಬಳಿಕನ ಸುನಗಲು. ಸಾರಥಿಯರಿಯ ತಪ್ಪೇನು ತಿರುಗಿ ಮೇಲ್ಮುಖವಾಗಿ ತೊಡಲುತ್ತರೆ ಬಳಿಕನ ಸುನಗಲು. ಸಾರಥಿಯರಿಯ ತಪ್ಪೇನೆನುತ ಉತ್ತರ ತಾನೇ ತೊಡಿಸಿದನು. ತಲೆ ಕೆಳಗಾಗಿ ಹಾಕೊಂಡ್ಬಿಟ್ಟ ಕವಚವನ್ನು. ನೋಡಿದ್ರು ಅಲ್ಲಿರುವಂತಹ ಸ್ತ್ರೀಯರಲ್ಲ, ಉತ್ತರೆಯಾದಿಯಾಗಿ ಎಲ್ಲರೂ ಗೊಳ್ಳಂತೂ ನಕ್ಕು ಉತ್ತರ ತಿರುಗಿ ನೋಡ್ತಾನೆ, ತಲೆ ಕೆಳಗಾಗಿ ಕವಚ ಹಾಕೊಂಡ್ಬಿಟ್ಟಿದ್ದಾನೆ. ಹಾಗಲ್ಲ ಕಣಪ್ಪ ಸಾರಥಿ, ತಿರುಗಿಸೋದನ್ನ ಅಂದ. ಅರ್ಜುನ ತಾನೇ ತಿರುಗಿದ. ಅಯ್ಯೋ ಪಾಪವೇ, ಇಲ್ಲ ಮರ್ತು ಹೋಗ್ಬಿಟ್ಟಿದೆ. ನಗಬೇಡಿ ನಗಬೇಡಿ, ಪಾಪ ಅವನಿಗೆ ಮರ್ತು ಹೋಗಿದೆ. ಈಗ ನನ್ನ ಗರಡಿ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ, ಇನ್ನು ಯೋಚನೆ ಇಲ್ಲ, ಇನ್ನು ಕ್ರಮವಾಗಿ ಇನ್ನು ಎಲ್ಲ ಬೆಳೆದು ಬಿಡ್ತಾನೆ, ಇನ್ನು ಯೋಚನೆ ಇಲ್ಲ. ನಗಬೇಡಿ, ಹಾಗಲ್ಲ ಇನ್ನೊಬ್ಬರಿಗೆ ಹಾಸ್ಯ ಮಾಡಬಾರ್ದು.
ಅಂತ ಹೇಳಿ ಸಾರಥಿ ಹೋಗ್ರಿ ಕಣಪ್ಪ ಬಿಡು, ನಾನೇ ತೊಡಸ್ತೀನಿ, ಎಲ್ಲಿ ನೋಡ್ಕೋ, ಸರಿಯಾಗಿ ನೋಡ್ಕೊಂಡ್ಬಿಡು, ನಾ ಹೇಗೆ ಕಟ್ತೀನೋ ಹಾಗೆ ಇನ್ಮೇಲೆ ಹೀಗೆ ಕಟ್ಕೊಂಡ್ಬಿಡು, ಇನ್ನೊಂದ್ಸತಿ ಹೇಳಿಸ್ಕೋಬಾರ್ದು ನೋಡ್ಕೋ ಅಂತ ಹೇಳಿ ಅವನೇ ಎಲ್ಲ ಸರಿಯಾಗಿ ಕವಚವನ್ನೆಲ್ಲ ಕಟ್ಟಿದ. ಕಟ್ಟಿದ್ರೆ ಆ ಜನ ಇದ್ರಲ್ಲ ನೋಡ್ತಾ ಇದ್ದಾರೆ, ಆಹಾ ಇಜ್ಜೋಡಾಯ್ತು ಅಂತ. ಕವಚ ಕಟ್ಕೊಳಕ್ ಬರದೇ ಇರುವಂಥ ಸಾರಥಿ, ಯುದ್ಧಕ್ಕೆ ಹೊರಟವನು ಉತ್ತರಕುಮಾರ. ಕವಚವನು ತೊಡಲರಿಯದವನು ಆಹವಕ್ಕೆ ಸಾರಥಿತನವ ಮಾಡುವ ಹವನು. ನಿಂತೆನು ತಲಿದ್ದರು ನಿಖಿಳ ನಾರಿಯರು. ಬವರವನು ನಮ್ಮಣ್ಣ ಗೆಲಿದಪನು, ಬವರವನು ನಮ್ಮಣ್ಣ ಗೆಲಿದಪನು. ಅವರ ಮಣಿ ಪರಿಧಾನವಾಭರಣವನು ಸಾರಥಿ ಕೊಂಡು ಬಾ. ಅವರ ಮಣಿ ಪರಿಧಾನವಾಭರಣವನು ಸಾರಥಿ ಕೊಂಡು ಬಾ ಎಂದಳು ಸರೋಜಮುಖಿ. ಅವರಿಗೆ ಯೋಗ್ಯತೆ ಗೊತ್ತಿಲ್ವೇ? ಕವಚವು ಸರಿಯಾಗಿ ಹಾಕೊಳ್ಳೋಕೆ ಬರೋದ ಅವನ ಸಾರಥಿ, ಯುದ್ಧ ಮಾಡೋನು ವೀರಾಗ್ರಣಿ ಉತ್ತರಕುಮಾರ. ಇನ್ನಾಯ್ತು ಇವತ್ತು ಯುದ್ಧ ಗೆದ್ದಾಗೇನೆ ಅಂತ ಹೇಳಿ ಅಲ್ಲಿರುವಂತಹ ಸ್ತ್ರೀ ಜನರೆಲ್ಲ ನಗ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಉತ್ತರೆ ಬಂದ್ಬಿಟ್ಟು, ಸಾರಥಿ ಗುರುಗಳೇ, ನಮ್ಮ ಅಣ್ಣ ಹೇಗಿದ್ರು ಯುದ್ಧದಲ್ಲಿ ಗೆಲ್ತಾನೆ, ಪಾಪ ನಮ್ಮ ಅಣ್ಣನಿಗೆ ಹಾಗಲ್ಲ, ಕಂಡೋರ್ ವಸ್ತು ಮೇಲೆ ಆಸೆ ಇಲ್ಲ, ಅವ ಎಲ್ಲ ಬಿಟ್ಟು ಬಂದ್ಬಿಡ್ತಾನೆ. ಆದರೆ ನೀವು ಅವರ ಮಣಿ ಕಿರೀಟ ಆಭರಣ ಇದನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡು ರಥದಲ್ಲಿ ಹೇರ್ಕೊಂಡು ನೀವು ತೊಗೊಂಬಂದಿದ್ದು, ಹೇಗೂ ಇದು 4 ರಥ ರೆಡಿ ಮಾಡ್ಕೊಂಡಿದ್ದಾನಲ್ಲ, ಎಲ್ಲ ಜೋಡಿಸ್ಕೊಂಡು ನೀವು ತೊಗೊಂಬನ್ನಿ ಅಂತ ನೋಡ. ಅರ್ಜುನ ಆಯ್ತಮ್ಮ, ಆಯಿತು, ಹಾಗೇ ಆಯಿತು ಅಂತಂದ. ಸರಿ, ಉಳಿದಿರುವಂತಹ ರಿಸರ್ವ್ ಫೋರ್ಸ್ ಅದು ಯಾವತ್ತೂ ರಾಜಧಾನಿ ಬಿಟ್ಟು ಹೋಗೋದಿಲ್ಲ, ಅದಿತ್ತು ಅಲ್ಲಿ ಸಿದ್ಧ ಮಾಡ್ಕೊಂಡಿದ್ದ. ಅವ್ರಿಗೆಲ್ಲ ಭಾಷಣ ಹೇಳಿಬಿಟ್ಟ, ನೋಡಿ ಯುದ್ಧ ಅನ್ನೋದು ಅತ್ಯಂತ ಪುಣ್ಯವಾದಂತಹ ಕಾರ್ಯ, ಪ್ರಾಣಕ್ಕೆ ಆಸೆಯನ್ನು ಪಟ್ಟು ಯಾರಾದರೂ ಓಡಿ ಬಂದ್ರೆ ಮಹಾಪಾಪ, ಏನು ಯೋಚನೆ ಮಾಡಬೇಡಿ, ನಿಮ್ಮನ್ನೆಲ್ಲ ಸುಮ್ಮನೆ ಒಂದ್ಸತಿ ಯುದ್ಧ ನೋಡಿ ಬನ್ನಿ ಅಂತ, ಯುದ್ಧ ಮಾಡೋಕಲ್ಲ, ಯುದ್ಧ ನೋಡೋಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾ ಎಲ್ಲ 2 ನಿಮಿಷದಲ್ಲಿ ಮುಗಿಸ್ತೀನಿ, ನೀವು ಜೊತೆಗೆ ಬನ್ನಿ ಅಷ್ಟೇ ಅಂತ ಹೇಳಿ ಅವ್ರಿಗೊಂದು ಸ್ಪೀಚ್, ಅವ್ರಿಗೆ ಮೋಟಿವೇಶನ್ ಆಗಬೇಕು ಅಂತೇಳಿ ಒಂದು ಭಾಷಣವನ್ನು ಶುರುಗೆ ಮಾಡಿಬಿಟ್ಟ. ಮಾಡಿದ ಮೇಲೆ ಸಾರಥಿ ನಡಿ ಅಂದ. ಅಂದ ಕೂಡಲೇ ಅರ್ಜುನ ಕುದುರೆ ಮೇಲೆ ಕೈ ಇಟ್ಟ. ಏನು ಅರ್ಜುನನ ಕೈ ಕಲ್ಲಿನಷ್ಟು ಒರಟು ಆಗಿತ್ತಂತೆ. ಆ ಬಾಣ ಬಿಟ್ಟು ಬಿಟ್ಟು ಆ ಕುದುರೆಗಳಿಗೆ ಗೊತ್ತಾಗ್ಬಿಡುತ್ತೆ ಯಜಮಾನನ ಯೋಗ್ಯತೆ ಎಂಥದ್ದು ಅಂತ. ಅರ್ಜುನ ಕೈ ಇಡೋಣ ನಾಗಾಲೋಟದಲ್ಲಿ ಓಡ್ಬಿಡ್ತು ಕುದುರೆಗಳಲ್ಲಿ. ನಮ್ಮ ಉತ್ತರಕುಮಾರ ಸಾಹೇಬರು ಇದ್ರಲ್ಲ, ಸಾರಥಿ ಸಾರಥಿ ಇಲ್ಲ, ಏನು ಸಾಹೇಬ್ರೇ ಇಲ್ಲ, ಅಲ್ಲ ಕಣಪ್ಪ, ಹೇಗಿದ್ರು 2 ನಿಮಿಷದಲ್ಲಿ ಯುದ್ಧ ಮುಗಿಸ್ಕೊಂಡು ಬಂದ ಮೇಲೆ ಇಷ್ಟು ವೇಗವಾಗಿ ಯಾಕೆ ಹೋಗ್ಬೇಕು, ಸ್ವಲ್ಪ ನಿಧಾನವಾಗೇ ಓಡಿಸು ಅಂತ. ಇಲ್ಲ ಸ್ವಾಮಿ ಬೇಗ ಹೋಗೋಣ ಅಂತ ಇವ ಹಿಂದೆ ತಿರುಗಿ ನೋಡ್ತಿದ್ದಾನೆ. ಆ ಸೈನಿಕರಿದ್ರಲ್ಲ ಅವರಿಗೆ ಈ ವೇಗ ಹೊಂದಲಿಲ್ಲ, ರಥ ಮುಂದೆ ಹೋಗ್ಬಿಡ್ತು. ಆ ಸೈನಿಕರು ನೋಡಿದ್ರು, ಹೇಗಿದ್ರು ನಮ್ಮ ಕುಮಾರ ಕಂಠೀರವರು ಒಬ್ಬರೇ ಹೋಗಿ ಯುದ್ಧ ಮುಗಿಸ್ಕೊಂಡ್ಬಂದು ನಾವ್ಯಾಕೆ ಹೋಗ್ಬೇಕು ಅಂತ ಅಲ್ಲೇ ಉಳಿದ್ರು. ಇವ ತಿರುಗಿ ನೋಡ್ತಾ ಇದ್ದ. ಅರ್ಜುನ ಅಲ್ಲಲ್ಲ ಸ್ವಾಮಿ ಮುಂದೆ ಮುಂದೆ ಅಂತ ಮುಂದೆ ನೋಡ್ತಾನೆ. ಉತ್ತರಕುಮಾರ ಸಾಗರದ ಹಾಗೆ ಸೈನ್ಯ ನಿಂತು ಬಿಟ್ಟಿದೆ. ನೋಡ್ದ ಸಾರಥಿ, ಏನೋಪ್ಪ ನಮ್ಮೂರಿಗೆ ಇಷ್ಟ ಹತ್ರ ಎಲ್ಲೋ ಬೀಚ್ ಗೀಚ್ ಇರಲಿಲ್ವಲ್ಲ, ಇದೇನಿದು ಇಲ್ಲೂ ಕರ್ಕೊಂಡ್ಬಂದ್ಬಿಟ್ಟಿಯಲ್ಲ. ಸ್ವಾಮಿ ಇದು ಸಮುದ್ರ ಅಲ್ಲ ಅಂದ. ಏನು ಅಂದ? ಸೈನ್ಯ. ಸೈನ್ಯವೇ? ಸೈನ್ಯ ಅಂದ್ರೆ ಹೀಗಿರುತ್ತ ಅಂದವ. ಸ್ವಾಮಿ ಸೈನ್ಯ ಅಂದ್ರೆ ಹೀಗೆ ಇರೋದು, ಇದು ಸೈನ್ಯ ಅಂತ ಅನ್ನೋಣ. ಓಹೋ ನನಗೆ ಗೊತ್ತೇ ಇರಲಿಲ್ಲ. ಪಾಪ ಅವನಿಗೆ
ಮನೆಯಲ್ಲಿ ಗೊಂಬೆ ಆಡಿಸಲು ತೋರಿಸ್ಬಿಟ್ಟಿದ್ದಾನೆ. ಯುದ್ಧ ಅಂದ್ರೆ ಹೀಗಿರುತ್ತೆ ಅಂತ ಕೇಳಿದ್ದಾನೆ ಪಾಪ. ಅಪ್ಪ ಯುದ್ಧ ಅಂದ್ರೆ ಏನು ಅಂತ ಒಂದು ಗೊಂಬೆ ಆಟ ಆಯೋಜನೆ ಮಾಡಿ ಒಳ್ಳೆ ಸಿಂಹಾಸನ ಹಾಕಿ ಕೂರಿಸಿ ಗೊಂಬೆ ಆಟ ಅಂತ ತೋರಿಸ್ಬಿಟ್ಟಿದ್ದಾರೆ. ಉತ್ತರ ಕುಮಾರ ಅದೇ ಮಾಡ್ಕೊಂಡಿದ್ದಾನೆ. ಕೌರವರು ಬಂದಿದ್ದಾರೆ ಅಂದ್ರೆ ಏನೋ ಕೌರವ್ರ ಕಡೆಯವರು ಗೊಂಬೆ ಆಟ, ಹೋದ್ರಾಯ್ತು ನೋಡಿದ್ರಾಯ್ತು ಬಂದ್ರಾಯ್ತು ಅಂತ ಭಾವಿಸಿದ್ದಾನೆ. ಹೀಗಿರುತ್ತೆ ಸೈನ್ಯ ಗೊತ್ತಿಲ್ಲ ಅವನಿಗೆ. ನೋಡದ ಕೂಡಲೇ ಸಾರಥಿ ಒಂದು ತಿಳುವಳಿಕೆ ಮಾತು ಹೇಳಬಹುದೇ ಅಂತ ಹೇಳಿ, ಸ್ವಾಮಿ ನೋಡಪ್ಪ, ಜೀವನ್ ಭದ್ರಾಣಿ ಪಶ್ಯಂತಿ, ಬದುಕು ಉಳಿದ್ರೆ ಮುಂದೇನಾದ್ರೂ ನೋಡ್ಬಹುದು. ಅಪ್ಪ ನಿನ್ ಕಾಲಕ್ಕೆ ಬಿದ್ದ್ಬಿಡ್ತೀನಿ, ತಿರುಸುರತ ಅಂದ ಕೂಡಲೇ ಅರ್ಜುನ, ಸ್ವಾಮಿ ಮನೇಲಿ ಭೀಷ್ಮರು ದ್ರೋಣರು ಎಲ್ಲ ಬಿಟ್ರಲ್ಲ, ಇಲ್ಲಿ ಏನು ಹಾಗೆ ಹೋಗ್ತಿದ್ದೀರಲ್ಲ, ಒಂದ್ 2 ಬಾಣ ಬಾದ್ರೂ ಬಿಡಿ, ಏನಾದ್ರೂ ಆಗ್ಲಿ ಬಿಟ್ಟೆ ಅಂತ ಆಗುತ್ತೆ ಅಂದ. ಅಯ್ಯೋ ಪ್ರಾಣನೇ ಹೋಗ್ಬಿಡ್ತು. ಬಾಣ ಇರಲಿ, ಬಾಣ ಹೋಗೋದಿರಲಿ, ಪ್ರಾಣ ಹೋಗುತ್ತೆ, ತಿರುಗಿಸು ರಥನ ಅಂತ ಬೇಡ್ಕೊಂಡ. ಅರ್ಜುನ ಬಿಡ್ಲಿಲ್ಲ, ಮುಂದೆ ಕರ್ಕೊಂಡು ಹೋಗಿ ಆಮೇಲೆ ತಾನೇ ಸಾರಥಿಯಾಗಿ ರಥವನ್ನು ಕೂಡ ಬದಲಾಯಿಸಿ ಭಯ ಆಗತ್ತೆ ಅಂತಿದ್ದಾನೆ. ಬೇಡ ಹಗ್ಗದಲ್ಲಿ ಕಟ್ಕೋ, ಮುಂದೆ ಕೂತ್ಕೋ, ನೀನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವತ್ತಿನ ಯುದ್ಧ ನೋಡಬೇಕು. ಏನು ಅದ್ಭುತವಾದ ಯುದ್ಧ. 11 ಅಕ್ಷೋಹಿಣಿ ಸೈನ್ಯ, ಅಧಿರಥ ಮಹಾರಥರು, ಭೀಷ್ಮ ದ್ರೋಣಾದಿಗಳು ಇರುವಂತಹ ಸೈನ್ಯವನ್ನ ಏಕಾಂಗಿ ಅರ್ಜುನ ಗೆಲ್ತಾನೆ. ಅದು ಉತ್ತರಂಥ ಸಾರಥಿ ಇಟ್ಕೊಂಡು ಒಬ್ಬನೇ ಗೆಲ್ತಾನೆ. ಅವತ್ತು ಯುದ್ಧಕ್ಕೆ ಬಂದಾಗ ಭೀಷ್ಮರು ನೋಡ್ತಾರೆ, ಇವನು ಅರ್ಜುನನೇ ಅಂತ ಗೊತ್ತಾಗುತ್ತೆ. ದುರ್ಯೋಧನ, ಮೊದಲಿನಿಂದ ಜಾಗ ಖಾಲಿ ಮಾಡು, ಹೊರಡು ಹಸ್ತಿನಾವತಿಗೆ ಅಂತ. ಯಾಕೆ ಅಜ್ಜ ಅಂತ. ಇನ್ನು 10 ನಿಮಿಷ ನೀ ಇಲ್ಲಿದ್ರೆ ಪಾರ್ಥ ನಿನ್ನನ್ನು ಸೀಳು ಬಿಡ್ತಾನೆ. ನಾನಲ್ಲ, ಸಾಕ್ಷಾತ್ ತ್ರಿಯಂಬಕ ಪರಮೇಶ್ವರ ಬಂದರು ಇವತ್ತು ನಿನ್ನನ್ನು ಉಳಿಸ್ಕೊಳಕ್ಕಾಗೋಲ್ಲ, ಮೊದಲು ಹೊರಡು ಇಲ್ಲಿಂದ ಅಂತ ಹೊರಡಿಸ್ತಾನೆ. ಅಂಥ ಪರಾಕ್ರಮಿ. ಕರ್ಣ ಅಡ್ಡ ಬರ್ತೀನಿ ಅಂತ ಬರ್ತಾನೆ ಪಾಪ. 2 ನಿಮಿಷ ಕರ್ಣನ ರಥ ಹೋಯ್ತು, ಸಾರಥಿ ಹೋಯ್ತು, ಕುದುರೆ ಹೋಯ್ತು, ಧ್ವಜ ಹೋಯ್ತು, ಎಲ್ಲ ಹೋಯ್ತು. ಅವನೊಬ್ಬ ಉಳ್ದ, ಎಚ್ಚರಕ್ಕೂ ಬಿಡ್ತಾನೆ. ಏನು ಅರ್ಜುನನ ಪರಾಕ್ರಮ ಆವತ್ತು ಅಂತಂದ್ರೆ, ಒಬ್ಬನೇ ಎಲ್ಲರನ್ನು ಬಡ್ದು ಹಾಕ್ಬಿಡ್ತಾನೆ. ಎಲ್ಲ ಸೋತು ಸೊಪ್ಪಟೆ. ಇಬ್ಬರಿಗೂ ಸಂತೋಷ, ದ್ರೋಣರಿಗೆ ಭೀಷ್ಮರಿಗೆ. ದ್ರೋಣರಿಗೆ ತನ್ನ ಶಿಷ್ಯ ತನ್ನನ್ನು ಗೆದ್ದಲ್ಲ ಅಂತ ಸಂತೋಷ. ನೋಡಿ, ಇವತ್ತು ಮಂಗಳ ಪದ್ಯ ಹಾಡೋ ಹೊತ್ತಿಗೆ ನಮ್ಮ ಪ್ರಸಾದ ರಾಯರಿಗೆ ಸಂತೋಷ ತಡೆಯಕ್ಕಾಗ್ತಿಲ್ಲ. ಅವರು ಶಿಷ್ಯರು ಚೆನ್ನಾಗಿ ಮಾಡಿದ್ರೆ ಎಷ್ಟು ಸಂತೋಷವಾಗುತ್ತೆ. ಭೀಷ್ಮರಿಗೆ ನನ್ನ ಮೊಮ್ಮಗ ಅಂತ ಸಂತೋಷ. ಬೇರೆಯವರೆಲ್ಲ ಸಪ್ಪು ಮೋರೆ ಹಾಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರು ದನ ಹಿಡಿಯಕ್ಕೇನು ಬಂದದ್ದು, ದನವೂ ಇಲ್ಲ, ವಿಜಯವೂ ಇಲ್ಲ. ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ಹೇಗೆ ಹೋಗೋದು ಅಂತ ದುಶಾಸನ ಒಳ್ಳೆ ಸಲಹೆ ಕೊಟ್ಟ. ಯಾಕೆ ಯೋಚನೆ ಮಾಡಬೇಕು, ಏನಾಗಿದೆ ಅಂತ. ಅಲ್ಲ ಕಣೋ ದುಶಾಸನ, ತಲೆ ಎತ್ಕೊಂಡು ಹೇಗೆ ಹೋಗೋದು ಈಗ ಹಸ್ತಿನಾವತಿಗೆ ಅಂತ. ಯಾಕೆ ತಲೆ ಎತ್ಕೊಂಡು ಹೋಗ್ಬೇಕು, ಮುಸ್ಕಾಕೊಂಡ್ರಾಯ್ತೋ, ಏನ್ ಸಮಸ್ಯೆ, ಹೋದ್ರಾಯ್ತು ಅಂತ. ಅಲ್ಲ ಎಲ್ಲರೂ ನೋಡ್ತಾರಲ್ಲ, ರಾತ್ರಿ ಹೋದ್ರಾಯ್ತು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ರಾತ್ರಿ ಮುಸ್ಕಾಕೊಂಡು ಹೋದ್ರು ಕೌರವರೆಲ್ಲ. ಅಷ್ಟು ಅದ್ಭುತವಾದಂತಹ ಯುದ್ಧವಾಗತ್ತೆ ಆ ಸಂದರ್ಭದಲ್ಲಿ. ಈ ಭಾಗ ಇದೆಯಲ್ಲ, ಬರೇ ಹಾಸ್ಯವೇ. ಇದರ ಮುಂದಿನ ಭಾಗ ಇನ್ನೂ ಹಾಸ್ಯ. ಉತ್ತರ ಕುಮಾರನ ಬಾಹ್ಯ ಪೌರುಷ ಅಲ್ಲಿ, ನಿಜವಾದ ಪೌರುಷ ಮುಂದಿನ ಭಾಗದಲ್ಲಿ. ಅದ್ಭುತವಾದಂತಹ ಭಾಗ. ಆದರೆ ಒಂದು ಸವಾಲು ಇದೆ. ಬರೇ ಹಾಸ್ಯ ಆದರೆ ರಂಜಿಸೋದಕ್ಕಾಗೋದಿಲ್ಲ. ಮಧ್ಯದಲ್ಲಿ ಹಾಸ್ಯವೂ ಇರಬೇಕು. ಒಂದೇ ರಸ ಆದ್ರೆ ಕಷ್ಟ. ಇದು ಬರೇ ಹಾಸ್ಯದ ಪ್ರಸಂಗ. ಇದನ್ನು ವಾಚನ ಮಾಡೋದಕ್ಕೂ ಬಹಳ ಕಷ್ಟ. ಎಷ್ಟು ರಾಗ ಅಂತ ಹಾಕೋಕ್ಕಾಗತ್ತೆ, ಏನು ಹಾಡೋಕ್ಕಾಗತ್ತೆ. ಆದರೆ ನಮ್ಮ ರಾಜೀವ್ ಅವರು ತುಂಬ ಚೆನ್ನಾಗಿ ವಾಚನ ಮಾಡಿದ್ದಾರೆ. ಏನು ನುಡಿತಾರ, ರಾಗಶುದ್ಧತೆ, ಆ ಫೋರ್ಸ್, ಒತ್ತ, ಆ ಗತಿ ಏನು ಅದ್ಭುತವಾಗಿದೆ. ಇವರು ಮೊದಲನೇ ಸತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಪ್ರಮಾಣ ಮಾಡಬೇಕು ಯಾರು. ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಮಹಾಭಾರತದ ಕಥೆ ಇದೆಯಲ್ಲ, ಅತ್ಯಂತ ಪುಣ್ಯಪ್ರದವಾದಂಥದ್ದು. ಪಂಚಮ ವೇದ ಅಂತ, ವೇದ ಪಾರಾಯಣದ ಫಲ ಏನು. ಈ ಮಹಾಭಾರತದ ಕಥೆಯನ್ನು ಒಂದಕ್ಷರವನ್ನು ಶ್ರದ್ಧೆಯಿಂದ ಕೇಳಿದ್ರೆ ಆ ಫಲ ಬರುತ್ತೆ ಅಂತ.
ಅಂಥ ಮಹಾಭಾರತದ ಕಥೆಯನ್ನು ಈ ನೂತನವಾದಂತಹ ಈ ಸಭಾಂಗಣದಲ್ಲಿ ಮಾಡಿಸಿ ಇದಕ್ಕೆ ಸಾರ್ಥಕವಾದಂತಹ ಪ್ರವೇಶವಾಗಿದೆ. ಸಾರ್ಥಕವಾದ ಪ್ರವೇಶ ಮಹಾಭಾರತದ ಕಥೆಯಿಂದ ಆಗಿದೆ. ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಕಥಾಭಾಗವನ್ನು ಕೇಳಿದ್ದೀರಿ ಅಂತ ಹೇಳ್ತಾ ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ 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 ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಈ ಉತ್ತರನ ಕಥೆಯಲ್ಲಿ ಒಂದು ಸಮಸ್ಯೆ ಇದೆ. ನಾವೊಂದು ಕಡೆ ಕಾರ್ಯಕ್ರಮ ಒಂದು ವಾರ ಕಾರ್ಯಕ್ರಮ, ಮೊದಲನೇ ದಿನ ಆಂಜನೇಯನ ಕಥೆ. ವಂದನಾರ್ಪಣೆ ಮಾಡೋರು ಹೇಳಿದ್ರು, ಇವರನ್ನು ನೋಡಿದ್ರೆ ಆಂಜನೇಯನ ನೋಡಿದಾಗೆ ಆಗುತ್ತೆ. ಎರಡನೇ ದಿನ ಭೀಮನ್ ಕಥೆ, ನೀವು ನೋಡಿದ್ರೆ ಭೀಮನ್ ನೋಡಿದಾಗೆ ಆಗುತ್ತೆ. ಮೂರನೇ ದಿನ ಕೃಷ್ಣನ ಕಥೆ, ನೋಡಿದ್ರೆ ಕೃಷ್ಣ ನೋಡಿದಾಗೆ ಆಗುತ್ತೆ. ಅದು ನಾಲ್ಕನೇ ದಿನ ಉತ್ತರನ ಕಥೆ, ನೋಡಿದ್ರು ಉತ್ತರನೇ ನೋಡುತ್ತೆ ಆಗುತ್ತೆ ಅಂತ ಹೇಳ್ಬೇಡಿ. ಬೇರೆ ಏನಾದರೂ ಇರಲಿ, ಏನಾದರೂ ಆಗಲಿ, ಉತ್ತರನ ಮಾತ್ರ ಓಡಿಸ್ಬೇಡಿ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಸುಮಾರು 1.5 ಗಂಟೆ ಕಾಲ ಅದ್ಭುತವಾದಂತಹ ವಾಚನ ವ್ಯಾಖ್ಯಾನವನ್ನು ನಾವು ಕೇಳಿದ್ದೀವಿ. ವ್ಯಾಖ್ಯಾನ ನಮ್ಮ ಅಧ್ಯಕ್ಷರು, ನಮ್ಮ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮದ ಪುರೋಹಿತರು, ಅಚ್ಯುತಾವಧಾನಿಗಳು, ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ಖುಷಿ ನನಗೆ. ಅವರ ಪಾಂಡಿತ್ಯ, ಅವರ ವಿದ್ಯೆಗೆ ನಾವೆಂದೂ ಸಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾತೆ ಒಂಥರ ಸಿಹಿಯಾಗಿರುತ್ತೆ. ಅವ್ರದ್ದು ಎಷ್ಟು ಹೇಳಿದ್ರು ಇನ್ನಷ್ಟು ಕೇಳಬೇಕು ಅನ್ನುವಂತಹ ಮಾತು ಅವ್ರದ್ದು. ಬೇಜಾರೇ ಆಗೋದಿಲ್ಲ ಅವ್ರು ಕೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇದ್ರೆ. ಯಾವುದೇ ಭಾಗ ಕೊಟ್ಟರು ಜನರನ್ನ ಅವ್ರ ಕಡೆಗೆ ಎಳ್ಕೊಂಡ್ಬಿಡ್ತಾರೆ. ಆ ಸಾಮರ್ಥ್ಯ ಅವರಿಗಿದೆ. ಕಿರಾತಾರ್ಜುನಿಯ ಭಾಗ ಕೊಟ್ಟರು ಅದರಲ್ಲಿ ಇರುವಂಥ ಭಕ್ತಿ ರಸ, ಶೋಕರಸ, ಆ ಭಾಗಗಳಲ್ಲೂ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಈ ಸ್ವೀರರಸ ಭಾಗ ಕೊಟ್ಟರೆ ದುಶ್ಯಾಸನ ವಧೆ ಅನ್ನುವಂಥ ಭಾಗವನ್ನ ಮಾಡಿದ್ರು ಹೊಸಹಳ್ಳಿಯಲ್ಲಿ ಮಧ್ಯರಾತ್ರಿ 2 ಗಂಟೆಗೆ. ಹೊಸಹಳ್ಳಿ ಅಹೋರಾತ್ರಿ ಗಮಕ ಕಾರ್ಯಕ್ರಮದಲ್ಲಿ ದುಶ್ಯಾಸನ ವಧೆಯನ್ನು ಮಾಡಿದ್ರು ಮಧ್ಯರಾತ್ರಿ. ಇಡೀ ಗಮಕ ಭವನ ಫುಲ್ ತುಂಬಿಕೊಂಡಿತ್ತು. ಆ ಭಾಗದಲ್ಲೂ ಅವರ ವ್ಯಾಖ್ಯಾನದ ಒಂದು ಮಟ್ಟ ಹಾಗೆ ಇದೆ. ಈ ತರ ಹಾಸ್ಯದ ಭಾಗ ಕೊಟ್ಟರೆ ಅಂತೂ ಕೇಳಬೇಕಾಗಿಲ್ಲ. ಜನರನ್ನ ಎಷ್ಟು ನಗಿಸ್ತಾರೆ ಅನ್ನೋದು ನಾವೇ ಇವತ್ತು ನೋಡಿದ್ವಿ. ಅಂದ್ರೆ ಯಾವಾಗ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋಂಥ ಜ್ಞಾನ, ಆ ವಿವೇಕ ಬಹಳ ಉತ್ಕೃಷ್ಟವಾಗಿರುವಂಥ ವಿವೇಕ ಅವ್ರದ್ದು. ಅಂತಹ ದೊಡ್ಡ ವಿದ್ವಾಂಸರು ಶಾಸ್ತ್ರ, ವೇದ, ವ್ಯಾಕರಣ ಎಲ್ಲವನ್ನೂ ಅಧ್ಯಯನ ಮಾಡಿದಂಥವ್ರು. ಸುಮಾರು
500-600 ಕಾರ್ಯಕ್ರಮಗಳಿಂದ ಹೆಚ್ಚು ಕಾರ್ಯಕ್ರಮ ನೀಡಿದ್ದಾರೆ ಅವರು. ಸೊ ಅರಸೀಕೆರೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವ್ರ ವ್ಯಾಖ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ, ಒಂದು 250-300 ಜನ ಸೇರಿದ್ರೆ ಸುಮಾರು 2.5 ಗಂಟೆ ಕಾಲ ಕಾರ್ಯಕ್ರಮ. ಒಟ್ಟು 3 ದಿನ ಕಾರ್ಯಕ್ರಮಕ್ಕೆ ಹೋಗಿದ್ವಿ. 2.5 ಗಂಟೆ ಕಾಲ ಅಲ್ಲಿಯ ಪ್ರೇಕ್ಷಕರು ಸಾಮಾನ್ಯವಾಗಿ 9 ಗಂಟೆಗೆ ದೇವಸ್ಥಾನದಲ್ಲಿ ಮಂಗಳಾರತಿ ಅಂತ ಆದರೆ ಫಸ್ಟು 10 ನಿಮಿಷ ಮುಂಚೆನೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಹೋಗ್ತಾರೆ. ನಿಮ್ಮ ಕಾರ್ಯಕ್ರಮ ಏನಾದರೂ ಮಾಡ್ಕೊಳ್ಳಿ ಅಂತ ಹಾಗಿರ್ತಾರೆ ಜನ. ಆದರೆ ಇವ್ರ ವ್ಯಾಖ್ಯಾನಕ್ಕೆ ಮಂಗಳಾರತಿ ಆದಮೇಲೂ ಜನ ಅಲ್ಲಿಗೆ ಹೋಗದೇನೆ ಸಂಪೂರ್ಣ ಇವರು ವ್ಯಾಖ್ಯಾನವನ್ನು ಕೇಳಿದ ಮೇಲೆ ಜನ ಎದ್ದಿತ್ತು. ಸೊ 300 ಜನರನ್ನ ಈ ಕಾಲದಲ್ಲಿ ಈ ಒಂದು ಮೊಬೈಲ್ ಕಾಲದಲ್ಲಿ 2.5 ಗಂಟೆ ಕಾಲ ಇಟ್ಕೋಬೇಕು ಅಂದರೆ ಅವರು ಎಷ್ಟು ಮಟ್ಟದ ವಾಗ್ಮಿಗಳಿರಬೇಕು, ಅಷ್ಟು ವಾಗ್ಮಿಗಳು. ಆ ಥರ ವ್ಯಾಖ್ಯಾನಕಾರರು ನಮಗೆ ಸಿಕ್ಕಿರೋದೇ ದೊಡ್ಡ ಪುಣ್ಯ. ಎರಡನೇದು, ನಮ್ಮ ಶಾಲೆಯ ಅಧ್ಯಕ್ಷರಾಗಿರೋದು ಬಹಳ ಪುಣ್ಯ. ಅವರು ಇರೋದ್ರಿಂದಾನೇ ನಾನು ಹೊಸಹಳ್ಳಿ ಮತ್ತೂರು ಸ್ವಲ್ಪ ನಮ್ಮ ಶಾಲೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾರಿದ್ದಾರೆ, ಯಾರು ಅಧ್ಯಕ್ಷರು ಅಂದರೆ ನಾನು ಹೆಮ್ಮೆಯಾಗಿ ಹೇಳ್ಬೋದು, ನಮ್ಮ ಅಚ್ಯುತ್ ಅವರೇ ಅಧ್ಯಕ್ಷರು ಅಂತ. ಹಂಗಾರೆ ಸರಿ ಆಯಿತು ಮಾಡಿ. ಆ ಒಂದು ಸಪೋರ್ಟ್ ನನಗಿದೆ. ಹಾಗೆ ಶಾಲೆಗೂ ಅನೇಕ ರೀತಿಯ ನಿಮ್ಮ ವ್ಯಾಖ್ಯಾನ, ನಾನು ಈ ಸಲ ಹೇಳಿದೆ ವರ್ಕ್ಶಾಪನ್ನು ಇಟ್ಕೋಬೇಕು, ಅಕ್ಟೋಬರಲ್ಲಿ ಇಟ್ಕೋತೀವಿ. ಆ ವ್ಯಾಖ್ಯಾನವನ್ನು ಹೇಗೆ ಮಾಡಬೇಕು, ಆ ಒಂದು ಪದ್ಯಗಳನ್ನು ಹೇಗೆ ಅರ್ಥೈಸ್ಕೋಬೇಕು, ಯಾವ್ಯಾವ ರೀತಿಯಲ್ಲಿ ಒಂದೇ ಪದಕ್ಕೆ ಬೇರೆ ಬೇರೆ ರೀತಿಯ ಅರ್ಥ ಹೇಗೆ ಬರುತ್ತೆ, ಆ ಒಂದು ಅವಧಿನ ನೀವೇ ತಗೋಬೇಕು, ನಾನು ಹೇಳ್ತೀನಿ. ಸೊ ಹಾಗೆ ವಾಚನವನ್ನು ಹೇಳ್ಕೊಡೋದು ಒಂದಾಯಿತು, ವ್ಯಾಖ್ಯಾನವನ್ನು ನಮಗೆ ಯಾವ ಥರ ಮಾಡಬೇಕು, ಅರ್ಥೈಸ್ಕೊಳ್ಳಬೇಕು ಅನ್ನೋದನ್ನು ಆ ಶಕ್ತಿ ನಿಮಗಿರೋದ್ರಿಂದನೇ ನಿಮ್ಮನ್ನು ಆಹ್ವಾನ ಮಾಡ್ತೀನಿ. ಹೀಗೆ ಖಂಡಿತ ನಮ್ಮ ಶಾಲೆಗೆ ಯಾವಾಗಲೂ ಸದಾ ನಮಗೆ ಒಂದು ಸಹಕಾರ ಇರಲಿ ನಿಮ್ಮದು ಅಂತ ನಾನು ಕೇಳ್ತಾ, ನಮ್ಮ ಉಷಾ ನಟೇಶ್ ಅವರ ಮನೆಯ ಪರವಾಗಿ ಮತ್ತು ನಮ್ಮ ಶಾಲೆಯ ಎಲ್ಲ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀವಿ. ಕೊಡಿ ಕೊಡಿ, ನೀವೇ ಕೊಡಿ. ಇದು ರಾಜೀವ ಅವರ ವಾಚನವನ್ನ ಕೇಳಿದೀವಿ. ಸುಮಾರು ಜನ ಗೂಗಲ್ ಮೀಟಲ್ಲಿ ಪ್ರತಿ ಬುಧವಾರ ಅವರು ಹಾಡೋದನ್ನು ಕೇಳ್ತೀವಿ. ಒಂದು ನಿಮಿಷ ಕಡೆ. ಅಚ್ಯುತ ಅವ್ರು ಹೇಳ್ತಿದ್ರು, ನನಗೆ ಬಹಳ ಖುಷಿ ಆಯ್ತು ಅಂತ. ನನಗಿಂತ ಹೆಚ್ಚು 10 ಪಟ್ಟು ಖುಷಿ ಆಗಿರೋದು ನಮ್ಮ ಗುರುಗಳಿಗೆ ಗ್ಯಾರಂಟಿ ಖುಷಿ ಆಗಿದೆ. ಬಹಳ ಒಳ್ಳೆಯ ಶರೀರ, ಅದ್ಭುತವಾದಂತಹ ಕಂಠ, ಶಾರೀರ. ನಾನು ಪಾಠಕ್ಕೆ ಯಾವಾಗ ಫೋನ್ ಮಾಡಿದ್ರು ರೆಡಿ ಪಾಠಕ್ಕೆ. 12 ಗಂಟೆಗೆ ಮಾಡುವಂದ್ರೆ 12 ಗಂಟೆಗೆ ಮಾಡ್ತಾನೆ ರಾತ್ರಿ. ಈ ಒಂದು ವಾರದಿಂದ ಅಂತೂ 11:15 ಫೋನ್ ಮಾಡಿ ಅಷ್ಟು ಪದ್ಯನ ಒಪ್ಸೋದು. ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಮತ್ತೆ ಹೇಳ್ತೀನಿ ಪರವಾಗಿಲ್ಲ ಅಂತ. ಸೊ ಆ ಕಾಂಪ್ರಮೈಸ್ ಇಲ್ಲ ಪಾಠದಲ್ಲಿ. ಸೊ 11:30, 11:15 ಅವರು ಆ ಸಾಫ್ಟ್ವೇರ್ ಇಂಜಿನಿಯರು ಮಳೆ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸಿ ಆಮೇಲೆ 11:15, 12 ಗಂಟೆ ಫೋನ್ ಮಾಡ್ತೇನೆ, ಇವಾಗ ಆಗತ್ತಾ ಪಾಠಕ್ಕೆ ಅಂತ. ಯಾವ ಟೈಮಲ್ಲಾದರೂ ನಾನು ಪಾಠಕ್ಕೆ ನಾನು ಬರ್ತೀನಿ ಅನ್ನೋದು ಇದೆಯಲ್ಲ ಮನಸ್ಸು, ಅದಷ್ಟೇ ಸಾಕು. ಇನ್ನು ಯಾವಾಗ ಹೇಗಾದರೂ ಬಂದೇ ಬರುತ್ತೆ. ಇನ್ನು ಕೆಲವರು 10 ಗಂಟೆಗೆ ತುಂಬ ನಿದ್ದೆ ಬಂದ್ಬಿಡುತ್ತೆ, ನನಗೆ ಆಗಲ್ಲ ಅನ್ನೋರು ಇದ್ದಾರೆ, ಅವರವರ ಸಮಸ್ಯೆ ಬಿಟ್ಟಿದೆ. ಆದರೆ ಇಂಥವರು ಇದ್ದಾರೆ. ಸೊ 12 ಗಂಟೆಗಾದರೂ ನಾನು ಪಾಠಕ್ಕೆ ಬರ್ತೀನಿ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ರಾಜೀವಂಗಿ ನಾನು ಪಾಠ ಶುರು ಮಾಡೋಕ್ಕೆ ಹೇಳಿದ್ರೆ ಹೊಸ ರಾಗ ಬಂತು ಅಂದರೆ ಏನಾದರೂ ಸ್ವಲ್ಪ ತಪ್ಪಾದ್ರೆ ನೀನೇ ಹೇಳಪ್ಪ, ನಮ್ಗೆ ಸಂಗೀತ ಎಲ್ಲ ಬರಲ್ಲ, ನೀವು ತುಂಬ ಚೆನ್ನಾಗಿ ಹೇಳ್ತೀರಾ, ನೀವು ನನಗೆ ಸ್ವಲ್ಪ ವ್ಯತ್ಯಾಸ ಆದರೆ ಹೇಳು ಅಂತ. ಮೊನ್ನೆದೇ ಹೇಳ್ತೀನಿ, ವಿಜಾವಂತಿ ರಾಗ ನನಗಾಗಿಲ್ಲ ಅಧ್ಯಕ್ಷರೇ, ಅದು ಕರೆಹರ ಪ್ರಿಯದಲ್ಲಿ ಆಗಿರೋದು. ಹಾಂ ಹೌದೌದು, ವಿಜಾವಂತಿ ಆಗಿರೋದು. ನಿಮಗೆ ಗೊತ್ತಾಯ್ತು, ಒಂದು ತಕ್ಷಣ ನೋಡಿದೆ ನಿಮ್ಮನ್ನು. ಕರೆಹರ ಪ್ರಿಯ ರಾಗದಲ್ಲಿ ಆಗಿರೋದು ಆ ಪದ್ಯ. ನಾನು
ದ್ವಿಜಾವಂತಿಯಲ್ಲಿ ಎಲ್ಲೋ ಹೊಸಲ ಕ್ಯಾಪ್ ಅವ್ರ ಗುರುಗಳು ಎಲ್ಲೋ ಹಾಡಿರೋದು ಯಾವುದೋ ಕಾರ್ಯಕ್ರಮದಲ್ಲಿ ಅದನ್ನೇ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ರಾಜೀವಂಗೆ ಅವತ್ತು ಪಾಠದಲ್ಲಿ ಆ ಪದ್ಯ ಆಗಿರಲಿಲ್ಲ. ರಾಜೀವಾಯ್ ಸ್ವಲ್ಪ ದ್ವಿಜಾವಂತಿ ರಾಗ ಇದು, ನಾನು ಅಭ್ಯಾಸ ಮಾಡ್ಕೊಂಡು ಹೇಳ್ತೀನಿ, ಹಂಗೆ ಹೇಳ್ಕೊಡಲ್ಲ, ನೋಡೋಣ ನಾಳೆ ಹೇಳ್ಕೊಡ್ತೀನಿ ಅಂತಂದೆ. ಇಲ್ಲ ಪರವಾಗಿಲ್ಲ, ಹಂಗೆ ಹೇಳ್ಕೊಡು, ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂದರೆ ಹಂಗೆ ಸುಮ್ಮನೆ ಏನೋ ಆಯಿತು ಅಂತ ಹೇಳ್ಕೊಡೋಕ್ಕಾಗಲ್ಲ, ನಾನು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಇಂಥವ್ರು ಬಂದರೆ ನಾನು ಇನ್ನೊಂದಿಷ್ಟು ನಾನು ಅಭ್ಯಾಸ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಆಗ ರಾತ್ರಿ ಅವತ್ತು ಪಾಠ ಮುಗ್ದಿದ್ದೆ 12 ಗಂಟೆ ಮೇಲಾಗಿತ್ತು. ನಾಳೆ ಒಂದು ಬಂದೇ ಬರ್ತೇನೆ ಗ್ಯಾರಂಟಿ ಗೊತ್ತಿತ್ತು ನನಗೆ. ಫಸ್ಟ್ ಕೇಳದೆ ಆ ಪದ್ಯ ಒಂದಾಗಿಲ್ಲ ಅಂತಾನೆ. ಸರಿ, ರಾತ್ರಿನೇ ಹುಡುಕಿ ಅವ್ರು ಹಾಡಿರೋದು ಆಡಿಯೋ ಹುಡುಕಿ ಅವ್ರ ಆಡಿಯೋ ಕೇಳಿದ್ಮೇಲೆ 1 ಗಂಟೆ ನಾನು ಸ್ವಲ್ಪ ಆ ಪದ್ಯನ ಅಭ್ಯಾಸ ಮಾಡಿ ಆಮೇಲೆ ಮಾರನೇ ದಿವಸ ರಾಜೀವ್ ಹಿಂಗೆ ಹೇಳ್ಕೊಟ್ಟೆ ಸರಿದೇನಪ್ಪ ಅಂತ. ಭಾಳ ಚೆನ್ನಾಗಿದೆ ಅಂತಂದ. ಸೊ ಇಂಥವರು ಅಭ್ಯಾಸ ಮಾಡೋಕ್ಕೆ ಬಂದಾಗ ನಾವು ಇನ್ನೊಂದಿಷ್ಟು ಅಭ್ಯಾಸ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಹಾಗಾಗಿ ನನಗೂ ಅವನಿಂದ ನಾನು ಭಾಳ ಸಂಗತಿಗಳನ್ನೇ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಅತಿಶಯೋಕ್ತಿಯೇ ಅಲ್ಲ, ಸಂಗೀತನೂ ಬರೋದ್ರಿಂದ. ಆಮೇಲೆ ಎರಡನೇ ಒಂದು ವಿಶೇಷ ಏನು ಹೇಳ್ತೀನಿ ಅಂದರೆ, ನೀವು ಯಾವ ಸಂಗತಿ ಬೇಕಾದರೂ ಹೇಳಿ, ತಕ್ಷಣ ಹೇಳ್ತಾನೆ. ಒಂದೇ ಸೆಕೆಂಡಿಗೆ ಹೇಳ್ತಾನೆ. ನೀನು ಯಾವ ಸಂಗತಿ ಬೇಕಾದರೂ ಹೇಳಿ, ತಕ್ಷಣ ಹೇಳುವಂತಹ ಆ ಒಂದು ಶಕ್ತಿ ಇದೆ. ಹಾಗಾಗಿ ಇದೇ ಒಂದು ಶಕ್ತಿ ನಮ್ಮ ಗುರುಗಳು ಅವ್ರು ಕೊಡಲಿ. ಅವನಿಂದನೂ ಗಮಕಪದ ವಿಸ್ತಾರವಾಗಲಿ. ಎಷ್ಟೇ ಕಷ್ಟ ಬಂದರೂ, ಸಾಫ್ಟ್ವೇರಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಷ್ಟೇ ಕಷ್ಟ ಬಂದರೂ ಗಮಕ ಮಾತ್ರ ಬಿಡಬೇಡಿ ಅಷ್ಟೇ. ನಾವು ಒಂದು 10-15 ಭಾಗಗಳನ್ನು ಅಭ್ಯಾಸ ಮಾಡಿಸ್ಬೋದು ನಿಮಗೆ. ನಂತರ ನೀವೇ ಅದನ್ನು ಅಭ್ಯಾಸ ಮಾಡಿ ಇನ್ನೊಂದಿಷ್ಟು ಅಭ್ಯಾಸ ಮಾಡಿಕೊಂಡು 4-6 ಜನರಿಗೆ ಬೆಂಗಳೂರಲ್ಲಿ ನೀವು ಗಮಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂತ ಆಗಲಿ ಇಲ್ಲಿಂದ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ನಿಮಗೆ ಮತ್ತು ಇವರ ಮನೆಯ ಪರವಾಗಿ ನಿಮಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡೋಕ್ಕೆ ಭಾಳ ಸಂತೋಷ ಪಡ್ತೀನಿ.